ಅಂತ ಇದು ನರ
ಅರ್ಜುನ ಬಹಳ ಜ್ಞಾನದ ಜ್ಞಾನ. ಮನ ಪಶುವು ಹೌದು, ಪುರಾತನವೂ ಹೌದು. ಅರಿವು ಎನ್ನುವ ಶಿವನೇ ಪಶುಪತಿ. ಅರಿವು ಎನ್ನುವ ಶಿವನೇ ಪಶುಪತಿನ. ಮನ ತನಗೆ ತಾನೇ ತನ್ನಲ್ಲಿ ತಿರುಗಿನೊಡೆದು ನಾನು ಎನ್ನುವ ಪಶುವನ್ನು ಅರ್ಜುನಾಗಿ ಶಿವನನ್ನು ಜಯಿಸಲೇಬೇಕು. ಅವನು ಎನ್ನುವ ಶಿವನೇ ಪಶುಪತಿ. ಅವನು ಎನ್ನುವ ಶಿವನೇ ಪಶುಪತಿ. ಆ ಪಶುಪತಿಯಿಂದ ಪಾಶುಪತ ಅಸ್ತ್ರವನ್ನು ಪಡೆಯಲೇಬೇಕು. ಪಾಶುಪತ ಅಸ್ತ್ರ ಎನ್ನುವ ಬಾಣ ಇರುವುದಿಲ್ಲ. ಸರ್ಪಾಸ್ತ್ರ ಎನ್ನುವ ಬಾಣವೂ ಇರುವುದಿಲ್ಲ. ವರುಣಾಸ್ತ್ರ ಎನ್ನುವ ಬಾಣವೂ ಇರುವುದಿಲ್ಲ. ತನುವಿನಲ್ಲಿಯೇ ಉಂಟಾದ ಮಹಾಭಾರತ ಯುದ್ಧದಲ್ಲಿ, ಈ ತನುವಿನಲ್ಲಿ ಉಂಟಾದ ಮಹಾಭಾರತದ ಯುದ್ಧದಲ್ಲಿ ಅರಿವಿನ ದಿವ್ಯ ಸೂತ್ರವನ್ನು ಬಳಕೆ ಮಾಡಿ, ಅಜ್ಞಾನವನ್ನು ಜ್ಞಾನದಿಂದ ಕೊಂದು ಸಾಕಲು ಹೆಣೆದ ನಿಶಬ್ದ ಜಾಲವಿದು. ಇಲ್ಲಿ ನರವಿಂದಯ್ಯ ಶರಣ ಕೇಳ್ತಾನ, ಆಹಾ ಎಂತ ಅದ್ಭುತವಾದ ಸೂತ್ರವನ್ನು ಶರಣಿಗೆ ಕರುಣಿಸಿದಿರಿ ಬಸವರಸ. ನಿಮಗ ಕೋಟಿ ಕೋಟಿ ನಮನಗಳು. ಬಸವಣ್ಣ ಇಂಥ ಮಹಾಜ್ಞಾನದ ಕಠಿಣವಾದ ಸೂತ್ರವನ್ನು ಕೇಳಿ ನೀವು ಪುಳಿಕಿತಗೊಳ್ಳುವರಲ್ಲ, ನಿಮ್ಮ ಅರು ಹೃದಯಕ್ಕೆ ನಾನು ಮಾರು ಹೋಗಿದ್ದೇನೆ. ನಿಮಗೆ ಶರಣ. ದಸರೆಯ ಶರಣ ಮತ್ತೆ ಕೇಳ್ತಾನ, ಅರಳಂಬಿನ ಲೆಚ್ಚ ಕಾಮನನು ಅರುವಿದೆಯ ಎಂದು ವಚನದ 2ನೇ ಸಾಲಿನಲ್ಲಿ ಹೇಳಿರುವರೆಲ್ಲ ಬಸವಣ್ಣ ದಯವಿಟ್ಟು ವಿವರಿಸಿ. ಬಸವಣ್ಣ ಹೇಳ್ತಾರ, ಪ್ರಖರವಾದ ಬಾಣ ಬಿಟ್ಟ ಅರ್ಜುನನಿಗೆ ಒಲಿದು ಪಾಶುಪತಾಸ್ತ್ರವನ್ನು ಕೊಟ್ಟೆ. ಹೂಬಾಣ ಬಿಟ್ಟ ಕಾಮನನ್ನು ಮುಟ್ಟೆ. ಏನಿದು ನಿನ್ನಲ್ಲಿ? ಹೂಬಾಣ ಬಿಟ್ಟ ಕಾಮನನ್ನು ಸುಟ್ಟೆ. ಏನಿದು ನಿನ್ನ ಲೀಲೆ? ಎಲ್ಲಾ ತಿರುವು ಗುರುವಾಗಿದೆಯಲ್ಲ, ಇದು ನನಗೆ ನ್ಯಾಯವೇ ಎಂದು ಮನದಿಂದಲೇ ಶಿವನನ್ನು ಪ್ರಾರ್ಥಿಸಿದ ಸೂತ್ರವಿದು. ಅದು ಹೂಬಾಣವಲ್ಲ, ಇಡೀ ತನುವನ್ನೇ ಕಾಮದ ಉದ್ರೇಕದಿಂದ, ಇದು ಹೂಬಾಣ ಅಲ್ಲ, ಇಡೀ ತನುವನ್ನೇ ಕಾಮದ ಉದ್ರೇಕದಿಂದ ಕಲ್ಲನುಗೊಳಿಸುವ ಕಾಮದ ಬಾಣ. ದಸರೆಯ ಶರಣ ಮತ್ತೆ ಕೇಳ್ತಾನ, ವಿವರಿಸಿ ಹೇಳಿ ಬಸವರಸ. ಬಸವಣ್ಣ ಹೇಳ್ತಾರ, ಕಣ್ಣನ್ನು ಆವರಿಸಿದ ಮನವೆಂಬ ಕಾಮದ ದೃಶ್ಯ. ಈ ಕಣ್ಣನ್ನು ಆವರಿಸಿದ ಮನವೆಂಬ ಕಾಮದ ದೃಶ್ಯ ಇಡೀ ದೇಹವನ್ನೇ ರಕ್ಕಸನ್ನಾಗಿ ಮಾಡುತ್ತದೆ. ದಸರೆಯ ಶರಣ ಮತ್ತೆ ಕೇಳ್ತಾನ, ಅದು ಹೇಗೆ ಬಸವಣ್ಣ? ಬಸವಣ್ಣ ಹೇಳ್ತಾನ, ಪ್ರತಿ ಕಣ್ಣಲ್ಲಿ ಅರಿವಿನ ನಿರೂಪ ದೃಶ್ಯ ಭರಿತವಾಗಿದೆ. ಹಾಗೆ ಕಣ್ಣನ್ನು ಮನವೆಂಬ ಅಜ್ಞಾನದ ನಿರೂಪ ದೃಶ್ಯ ಆವರಿಸಿದೆ. ಯಾವುದು? ಮನವೆಂಬ ಅಜ್ಞಾನದ ನಿರೂಪ ದೃಶ್ಯ ಆವರಿಸಿದೆ. ಅಜ್ಞಾನದ ದೃಶ್ಯದಿಂದ ರೂಪ ನೋಡಿದಾಗ ದೇಹ ಚೆನ್ನಾಗಿ ಕಾಣುತ್ತದೆ. ಅಜ್ಞಾನದ ದೃಶ್ಯದಿಂದ ರೂಪ ನೋಡಿದಾಗ ಈ ದೇಹ ಏನದ ಚೆನ್ನಾಗಿ ಕಾಣುತ್ತದೆ. ಆಗ ಇಡೀ ದೇಹ ಕಾಮದಿಂದ ತಲ್ಲನಗೊಂಡು ರಕ್ಕಸನಂತಾಗುತ್ತದೆ. ತನ್ನಲ್ಲಿಯೇ ಹುಟ್ಟಿದ ಕಾಮದ ದೃಶ್ಯವನ್ನು ಕಣ್ಣಿನಲ್ಲಿಯೇ ಸಂಗಮವಾದ ಅರಿವಿನ ಶಿವನ ಕಿಡಿಗಣ್ಣ ಮೂಲಕ ಭಸ್ಮ ಮಾಡುವ ಸೂತ್ರವು ಇದಾಗಿದೆ. ಹೂವಾನ ಬಿಟ್ಟು ಭೋಗಕ್ಕಿಳಿಸುವ ಕಾಮದ ದೃಶ್ಯವನ್ನು, ಈ ಹೂವಾನವನ್ನು ಬಿಟ್ಟು ಭೋಗಕ್ಕಿಳಿಸುವ ಕಾಮದ ದೃಶ್ಯವನ್ನು ಅರಿವಿನ ದೃಶ್ಯದಿಂದ ಸುಟ್ಟು ಭಸ್ಮ ಮಾಡಿ ತನಗೆ ತಾನೇ ಮುಖಣ್ಣನು ಆಗಲೇಬೇಕು. ಆ ಅರಿವಿನ ಭಸ್ಮವನ್ನೇ ಧರಿಸಿ ಶಿವನಾಗಬೇಕು. ದಸರೆಯ ಶರಣ ಮತ್ತೆ ಕೇಳ್ತಾನ, ಇರುಳ
ಮಾಡ್ಲಿಕ್ಕೆ ಹೋದೆಯ ಎನ್ನ ನೀತಿಗೆ ಒಲ್ಲೆ ಕೂಡಲ ಸಂಗಮ ದೇವ, ನನ್ನನ್ನೇ ಯಾಕೆ ಒಲ್ಲೆ ಹಚ್ಚದಿ ಕೂಡಲ ಸಂಗಮ ದೇವ ಎನ್ನುವ ವಚನದ 3ನೇ ಸಾಲವನ್ನು ವಿವರಿಸಿ ಎನ್ನುಡೆಯ. ಈ ವಚನದ 3ನೇ ಸಾಲವನ್ನು ಹೇಳ್ತಾರ. ಬಸವಣ್ಣ ಹೇಳ್ತಾನ, ಅರಿವಿನ ದೃಶ್ಯದಿಂದ ನೋಡಬೇಕಾದ ಕಣ್ಣು, ಅರಿವಿನ ದೃಶ್ಯದಿಂದ ನೋಡಬೇಕಾದ ಕಣ್ಣು ಅಜ್ಞಾನದ ದೃಶ್ಯದಿಂದ ನೋಡಿ ಹಗಲಿರುವ ಎನ್ನದೆ, ಅಜ್ಞಾನದ ದೃಶ್ಯದಿಂದ ನೋಡಿ ಹಗಲಿರುವ ಎನ್ನದೆ ಇಡೀ ಕಾಯವನ್ನು ಅಶನದ ಬೇಟಿಗೆ ತಳ್ಳಿದೆ. ಇಡೀ ಈ ಶರೀರವನ್ನು ಅಶನದ ಬೇಟಿಗೆ ತಳ್ಳಿದೆ, ವ್ಯಸನದ ಬೇಟಿಗೆ ತಳ್ಳಿದೆ. ಕಾಯದಲ್ಲಿ ಕಾಮದ ಹಸಿವನ್ನು ಸೃಷ್ಟಿ ಮಾಡಿ, ಈ ಶರೀರದಲ್ಲಿ ಕಾಮದ ಹಸಿವನ್ನು ಸೃಷ್ಟಿ ಮಾಡಿ ಕಾಯವನ್ನೇ ಭೇಟಿ ಮಾಡಿ ಹರಿದು ತಿನ್ನುವಂತೆ ಮಾಡಿದೆ. ಶರೀರವೇ ಶರೀರವನ್ನು ಭೇಟಿ ಮಾಡಿ ಹರಿದು ತಿನ್ನುವಂತೆ ಮಾಡಿದೆ. ಇಂತಹ ಬೇಡವಾದ ಕಣ್ಣು ನನಗೆ ಬೇಡವೇ ಬೇಡ ಶಿವನೇ ಎಂದು ಈ ಕಣ್ಣ ಕಾಮಕ್ಕೆ ಓಡಾಡ್ತಿರ್ತದೆ. ಏನು ದೃಶ್ಯ ನೋಡ್ತಿದ್ದೆ ಅದಕ್ಕೆ ಕಣ್ಣು ಹತ್ತದೆ. ಆಗ ಕಣ್ಣಲ್ಲಿಯೇ ಯುದ್ಧ ಅರಿವಿನ ಕಣ್ಣಪ್ಪನಿಗೆ ಅರ್ಪಣೆ ಮಾಡಿತು. ಕಣ್ಣಲ್ಲಿಯೇ ಯುದ್ಧ ಅರಿವಿನ ಕಣ್ಣಪ್ಪನಿಗೆ ಅರ್ಪಣೆ ಮಾಡಬೇಕು. ಇಂತಹ ಸುಂದರವಾದ ಬೇಡರ ಕಣ್ಣಪ್ಪನ ಅರಿವಿನ ಕಥೆಯನ್ನು ರಚಿಸಿ ಮನುಕುಲಕ್ಕೆ ನೀಡಿದ ಪುರಾತನರೇ ಧನ್ಯರು. ದತ್ತರಯ್ಯ ಶರಣ ಮತ್ತೆ ಕೇಳ್ತಾನ, ಅರಿವಿಗೆ ಹೋಗುವ ಕಣ್ಣಪ್ಪನ ಈ ಸೂತ್ರ ಜಾತಿಯನ್ನು ಸೃಷ್ಟಿಸಿದೆಯಲ್ಲ ಬಸವಣ್ಣ. ಬಸವಣ್ಣ ಇದಕ್ಕೆ ಕಾರಣ ಮನವೇ ಹೊರತು ತನುವಲ್ಲ ಶರಣರೇ. ಇದಕ್ಕೆ ಕಾರಣ ಈ ಮನನ ಹೊರತು, ಈ ಮನವೇ ಹೊರತು ತನುವಲ್ಲ ಶರಣರೇ. ಸಕಲ ಶರಣರು ಕೂಡಲೇ ಅರಿವಿಗೆ ಹೋಗುವ ಸೂತ್ರವನ್ನು ದಯಪಾಲಿಸಿದಿರಿ ತಂದೆ, ತಮಗೆ ಶರಣಾರ್ಥಿ. ಇಂದಿಗೆ ಇಷ್ಟು ಸಾಕು ಎಂದು ಸಭೆಗೆ ಮಂಗಲ ಹಾಡಿದರು. ಸೂರ್ಯನ ಬೆಳಕು ಮಂಗಳನ ಹಾಡಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಆನಂದದಿಂದ ಹೋದರು ಅಂತ ಹೇಳಿ ಇವತ್ತಿನ ಈ ವಚನವನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು ಆ ವಚನಕ್ಕೆ ಮಂಗಲ ಮಾಡ್ತಾ ಇದ್ದಾರೆ. ಜೈ ಮಂಗಲಂ ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ತುಂಬಾ ಧನ್ಯವಾದಗಳು. ಬ್ರಹ್ಮನಿಷ್ಠ ಸದ್ಗುಣಾದಂತಹ ಹುಲ್ಲೂರು ಗುರುಗಳು 12ನೇ ಶತಮಾನದಲ್ಲಿ ಮಹಾಮನೆಯಲ್ಲಿ ಜರುಗಿದ ಸತ್ಯ ಸಂವಾದದ ಸಂದರ್ಭವನ್ನ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಮಗೆಲ್ಲ ತನು ಮನ ಅರಿವು ಇವುಗಳ ಒಂದು ಕ್ರಿಯೆಯನ್ನ ಬಹಳ ಚೆನ್ನಾಗಿ ನಮ್ಗೆಲ್ಲ ತಿಳಿಸಿಕೊಟ್ರು. ಅವರಿಗೆ ಹೊತ್ತು ಅಭಿನಂದನೆಗಳು. ಈಗ ಒಟ್ಟಾಗಿ ಅಪ್ಪಿಗರ ಮಡಗುರುಗಳು ವೇದಘೋಷವನ್ನು ಹಾಕಬೇಕು ಅಂತ ಸದ್ಗುರು ಶ್ರೀ ಸುತ್ತ ಬ್ರಹ್ಮಣೇ ನಮಃ. ಜಗದ್ಗುರು ಪಂಚಾಚಾರ ಪ್ರಸೀದಃ ಸಿದ್ಧಾಂತ ಶಿಖಾಮಣಿ ಪರಮ ಪ್ರಥಮ ಪರಿಚ್ಛೇದಃ ಶಿವಸ್ತುತಿ ಶಕ್ತಿಸ್ತುತಿ ಪ್ರಾರಂಭಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಹೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಂ
निर्मलं शिवनामानं तं वन्दे चिन्मयोदिरम् यत्पासाभासते विश्वं यत्सुखेनानुमोदते नमस्तस्मै गुणातीत विभवाय परात्मने सदाशिवमुखाशेष तत्त्वोन्मेषविदायिने निश्चलङ्कस्वभावाय नमः शान्ताय शम्भवे स्वेच्छाविग्रहयुक्ताय स्वेच्छावर्तनवर्तिने स्वेच्छातुतत्रिलोकाय नमः साम्बाय शम्भवे यत्र विश्रामते सत्यं स्वाभाविकमनुत्तमम् नमस्तस्मै महेशाय महादेवाय सूर्यने यामावु सर्वलोकानां प्रकृतिं शास्त्रपारागः तां धर्मचारिणीं शम्भो प्रणमामि परां शिवाम् यया महेश्वर शम्भोर्नामरूपादिसंयुतः तस्मै माया स्वरूपाय नमः परमशक्तये शिवव्याधिसमुत्पन्ना शान्त्यातीतपरोत्तराम् मातरं तां नमस्तानां वन्दे शिवकरीं शिवाम् नित्याज्ञानादिरूपेण या शम्भुर्विश्वभाविनी वन्दे तां परमानन्द प्रबोधलहरीं शिवाम् अमृतार्थं प्रपन्नानां या सुविद्यप्रदायिनी अहर्निशमहं वन्दे तामिशान् मनोहरमाम् इति शक्तिस्तुति शिवस्तुतिपरिसमाप्तम् जयमङ्गलं जय नमः पार्वते पति शिव हर हर महादेव। सद्गुरु पंडित पीताम्बर जी महाराज की जय। साधु ईश्वरदास महाराज की जय। सद्गुरु शरण बसव स्वामी महाराज की जय। सकल शरण संतों की जय। जय मंगलम जय नमः पार्वते पति शिव हर हर महादेव। ಎಲ್ಲ ಮಹಾತ್ಮರು ಶರಣಾರ್ಥಿಗಳು. ಓಂ ಶಾಂತಿ. ತುಂಬಾ ಜನ महाराज जय। सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। शरण ಅಪ್ಪಿಗೆ ಎರಡು ಮೂರು ಅಕ್ಷರಗಳು ತಪ್ಪು ಇದೆ ನೋಡ್ರಿ. ಈಗ ಮೂರನೇ ಶ್ಲೋಕದೊಳಗ ಚಿನ್ಮೋದದಿನ್ ಐತಿ. ಅದು ಚಿನ್ಮೋದಿದಮ್ ಅಂತಂದ್ರಿ. ಇಲ್ಲಿ 10ನೇ ಶ್ಲೋಕದೊಳಗ ತರಂ ತಾಮ್ ಸಮಸ್ತಾನಾಮ ಐತೆ. ಅಲ್ಲಿ ನಮಸ್ತಾನಾಮ ಅಂದ್ರಿ. ಲಾಸ್ಟ್ ತಂದ ಇಲ್ಲಿ
ಹರ್ನಿಶಮನಂ ಒಂದೇ ತಾನೀಶಾನ ಮನೋರಮಾ ಮೆಚ್ಚಿ ನೇನ ಬೇರೆ ಅಪ್ಪೇನ್ ಮಾಡಿದ್ರ ಹೇಳಿ ಸ್ವಲ್ಪ ಅದನ್ನು ಸ್ವಲ್ಪ ತಿದ್ಕೋದೇ ಇದನ್ನ ನೀವು ಏನ್ ಏನ್ ಆಗ್ತದನ್ನ ಸಮಸ್ಥಾನ ಮತ್ತು ಸಮಸ್ಥಾನ ಆಯ್ತು ನಮಸ್ಕಾರ ಮತ್ತು ಕೆಲವೊಂದು ಅಕ್ಷರಗಳ ಮಿಸ್ಟೇಕ್ ಅದು ಇರ್ಲಿ ಆದ್ರೂ ಸ್ವಲ್ಪ ಆಯ್ತು ಮಂತ್ರಗಳು ಒಟ್ಟ ಇದು ಮಿಸ್ಟೇಕ್ ಆಗಲಾರ್ದೆ ಅನ್ಬೇಕಂತ ನಮ್ಮ ಉಚ್ಚಾರಣೆಗಳು ಧನ್ಯವಾದಗಳು ಶುದ್ಧ ಬ್ರಹ್ಮನಿಷ್ಠ ಸುರಾದಂತ ಕೊಟ್ಟಯ್ಯ ಉತ್ಸಾಹವಾಗಿ ವೇದ ಅವರಿಗೆ ಅಭಿನಂದನೆಗಳು. ಈಗ ಯಾರು ತನಗೆ ಏನ್ ಕಾರ್ಯಕ್ರಮ ಮಾಡಿದ್ದಾರೆ ಯಾರು ಗಂಗಾಧರ ಗುರುಗಳು ಕಾರ್ಯಕ್ರಮ ಬಂದಿಲ್ಲ. ಯಾರು ತಯಾರಾಗಿದ್ರೆ ಇಲ್ಲ ತೊಂದರೆ ಆಗಿ ಎಲ್ಲರಿಗೂ ಬರೀ ಇದಾಗಿದ್ರೆ ಆಯ್ತಿರ್ಲಿ ಗುರುಗಳಿಗೆ ಕೊಟ್ಬಿಟ್ರೆ ಆಮೇಲೆ ನಾವು ಏನ್ ಮಾಡಕ್ಕಿರ್ತೇವೆ. ಈಗ ಗುರುಗಳ ನಾವು ಹೇಳೋಣ ತಾವು ಇದು ಮಾಡ್ತೇವೆ ನೀವು ಹೆಂಗಂತೀರ ಹಂಗ ಇಲ್ಲ ತಾವು ಏನು ಮತ್ತೆ ಸರಿ ಅವ್ರಿಗೆ ಕೊಟ್ಬಿಟ್ರು ಮೊದಲ ಆಮೇಲೆ ಅದು ಕೆಲಸ ಮಾಡೋದು. ಈಗ ಪರಮ ಪೂಜ್ಯ ಬ್ರಹ್ಮನಿಷ್ಠ ಸಂಸ್ಕೃತ ಎರಡು ಸ್ವಾಮೀಜಿಯವರು ಜ್ಞಾನಿ ಚನ್ನಬಸವಣ್ಣನವರ ವಚನದ ಸಾರವನ್ನ ಹೇಳುವುದೆಂದರೆ ನಂತರ ವಿಚಾರ ಸಾಗರದ ಪ್ರಸ್ತುತಪಡಿಸ್ತಾರೆ. ಅದನ್ನ ಆಲಿಸಬೇಕು ಅಂತೇಳಿ ನಾನು ಕೊಡ್ತೀನಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇದು ನಮ್ಮ ಮೊಮ್ಮಗನ ಜಾತಕ ಬರೆದದ್ರ ವಿಷಯ ಹೇಳಿನೇನ್ರಿ? ಅದ್ರ ಬಗ್ಗೆ ಅವರೆಲ್ಲ ನಕ್ಷತ್ರ ಅವೆಲ್ಲ ಬರ್ದಾರ, ಕೆಳಗ ಟಿಪ್ಪಣಿ ಬರೀತಾರ ಅವ್ರದ್ದು ಏನು ಇರ್ತದ ಭವಿಷ್ಯ ಹೆಂಗಂತೇಳಿ. ಅದಕ್ಕೆ ಅದು ವಿಚಾರ ಹೆಂಗದ ನೋಡ್ರಿ. ಮಗುವಿನ ವಿಚಾರ. ಈ ಮಗುವಿನ ಅಂಶಾಧಿಪತಿ, ಮಗು ಅಂಶ, ಅಂಶಿ ಅಂದ್ರೆ ಅಂಶಾಧಿಪತಿ ಯಾರು ಅಂದ್ರೆ ಶುಕ್ರ. ಶುಕ್ರನು ಆಗಿರುವುದರಿಂದ ಈ ಮಗು ಪರಾಕ್ರಮವಂತನು, ಗಟ್ಟಿಯಾಗಿಯೂ ಇರುತ್ತಾನೆ. ಪರಾಕ್ರಮ ಗಟ್ಟಿರ್ತಾನೆ. ಮತ್ತೆ ಮೃದು ಭಾಷಾ ಪಾಂಡಿತ್ಯವುಳ್ಳವನು ಆಗಿರುತ್ತಾನೆ. ಸದಾಚಾರ ಹಾಗೂ ಐಶ್ವರ್ಯವುಳ್ಳವನು ಆಗಿರುತ್ತಾನೆ. ಸತ್ಯವಂತ ಮತ್ತು ಸರ್ವ ಕಾರ್ಯದಲ್ಲಿ ಜಯಪ್ರದವುಳ್ಳವನು ಆಗಿರುತ್ತಾನೆ. ದೈವಭಕ್ತಿ, ಗುರುಭಕ್ತಿ, ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಉಳ್ಳವನು ಆಗಿರುತ್ತಾನೆ. ವಿದೇಶ ಪ್ರವಾಸವುಳ್ಳವನು, ಒಟ್ಟಿನಲ್ಲಿ ಸರ್ವರಲ್ಲೂ ಪ್ರೀತಿ ಉಳ್ಳವನು ಆಗಿರುತ್ತಾನೆ. ಸರ್ವೇ ಜನಾಃ ಸುಖಿನೋ ಭವಂತು ಅಂತ. ಹುಟ್ಟಿದ ದಿವಸ ಅದು ಟೈಮ್ ಅದೆಲ್ಲ ಹೇಳಿದ ಕೂಡ್ಲೇನೆ ಒಂದು ಅದ್ಭುತ ಅದ ಬಿಡ್ರಿ, ಅದ್ಭುತ ಅದ ಬಿಡ್ರಿ ಅಂತಂದ್ರೆ ಏನು ಅದ್ಭುತ. ಅವ ಆಧ್ಯಾತ್ಮ ಜೀವಿ ಆತನ ಅನ್ನೋದು ಇದ್ರೊಳಗೆ
ನಮಗೆ ಭಾಳ ತೃಪ್ತಿ ತೊಗೊಳುವಂತ ಆನಂದ ಅನಿಸ್ಬಿಡ್ತು. ಆಮೇಲೆ ಏನು ಮಂತ್ರಗಳು ಅವು ಏನು ಆಧ್ಯಾತ್ಮಿಕ ಹಾಡುಗಳು ಅವು ಹೇಳಕತ್ತಾರ, ಸೈಲೆಂಟಾಗಿ ಕೇಳ್ತು. ಸಣ್ಣ ಕೂಸಿದ್ದಾಗಿ ನೋಡುದು ಅದೇನು ರೂಢಿ ಅದು ಏನು ಅದರದ್ದು ಅಟಿಟ್ಯೂಡ್ಸು ಭಾಳ ವಿಚಿತ್ರವ. ಶಿವನಾಟ ನಿಶ್ಚಲ್ ಅಂತ ಹೆಸರು ಇಡ್ಲಕತ್ತಾರ ಇವರು. ತವ್ರ ಮನಿ ಕಡೆಯವರು ನಿಶ್ಚಲ್ ಅಂತ ಹೆಸರು ಇಡ್ಲಕತ್ತಾರ. ಅವ್ರ ಕಡೆಯವರು ಅವ್ರ ಗುರುಗಳು ದತ್ತಾತ್ರೇಯ ಅಂತ ಇಟ್ಟಾರ ಅಂತ ಹೇಳಕತ್ತಾರ. ಅವ್ರ ಗುರುಗಳು ಹೆಂಗ್ ಹೇಳ್ತಾರ ಅವ್ರು ಇಡ್ತಾರ, ಇವ್ರು ಹೇಳ್ತಾರೆ ಇವ್ರು ಇಡ್ತಾರ. ಗಾಡಿಗೆ ರಿಜಿಸ್ಟರ್ನಾಗ ಮತ್ತ ಅವ್ರ ಗಂಡನ ಮನೆಯವ್ರು ಹೇಳಿದ್ದೆ ಇಡ್ಬೇಕಂತ. ನಮ್ದೇನ್ ನಡೀತದ ಅಲ್ಲಿ. ಅದೇ ಶಬ್ದಗಳು ನೋಡ್ರಿ ಎಷ್ಟು ಚಂದ ಚಂದ ಬರ್ದಾನ ಎಲ್ಲ. ಅದು ಇನ್ನೊಂದ್ಸಾರಿ ಓದ್ಬೇಕು ಅನ್ನಂಗ ಜಾತಕ. ಅವರು ಮಧುಸೂದನ್ ಸರ್ ಅಂತೇಳಿ ಒಂದು ಸ್ಕೂಲ್ ಹೆಡ್ ಮಾಸ್ಟರ್ ಅವರು, ಅವರಿಗೆ ಜಾಬ್ ಸೈಡ್ ಇದ್ದಂಗ. ಇದೇ ಪಂಚಾಂಗ, ಜ್ಯೋತಿಷ, ಪುರಾಣ ಎಲ್ಲ ವ್ಯಾಸ ಮಹರ್ಷಿಗಳು ಬರೆದ 18 ಪುರಾಣಗಳು ಹೇಳಂತ ಎಲ್ಲ ಸಾಮರ್ಥ್ಯಗಳು ಅಂತವ್ರು, ಎಜುಕೇಟೆಡ್. ಆಮೇಲೆ ದೇವಸ್ಥಾನದ ಅರ್ಚಕರು, ವೆಂಕಟೇಶ್ವರ ಗುಡಿ ಪೂಜಾರಿಗಳು. ಹಿಂಗಿದ್ದು ಈ ವರ್ಷ ನಮ್ಮ ಮೊಮ್ಮಗಂದು ಜಾತಕ ಬರಿಬೇಕನ್ನ ಇನ್ನ ಪಂಚಾಂಗ ತಂದಿಲ್ಲಪ್ಪ ಅಂತಂದ್ರು. ಮತ್ತ ಬಜಾರ್ದಾಗ ಹೋಗಿ ನಾನೇ ಅವ್ರು ಯಾವ್ದು ಹೇಳ್ತಾರ ಪಂಚಾಂಗ ತಂದು ಕೊಟ್ಬಿಟ್ಟೆ. ಅದು ಕೂತು ಬರ್ದಾರ, ಭಾಳ ಸಂತೋಷ ಅನಿಸ್ಬಿಡ್ತು. ಎಷ್ಟು ಚಲೋ ಮಾಡ್ಯಾರಲ್ಲಪ್ಪ. ಒಂದು ಬುಕ್ಲೆಟ್ ಬರ್ದಂಗೆ ಬರ್ದಾರ ಅವ್ರು. ಅದು ಎಷ್ಟು ಬರೆದ್ರು ಖುಷಿ, ನನಗೆ ಸಂತೋಷ ಆಗ್ಲಕತ್ತದಪ್ಪ. ಈ ಹುಡುಗಂದು ಬೇರೆ ಯಾರು ಬರೋದ್ರಕ್ಕಿಂತ ಈ ಹುಡುಗಂದು ಬರ್ದಾಗ ನನಗೆ ಭಾಳ ಸಂತೋಷ ಆಗ್ಲಕತ್ತದ ಅಂತ ಹೇಳಿದ್ರು. ಆಯ್ತ್ರಪ್ಪ. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ. ಇನ್ನು ಮುಂದೆ ಯಾವುದೇ ವಚನಗಳು ಓದಿದಾಗ ಲಿಂಗ ಮತ್ತು ಲಿಂಗದ ಕುರುಹು ಅನ್ನೋದ್ರ ಬಗ್ಗೆ ಒಂದು ವಿವೇಕ ಇಟ್ಟುಕೊಂಡು ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಲಿಂಗ ಅಂತಂದ್ರೆ ಚೇತನ, ಅದು ಕೂಟಸ್ಥ, ಸಾಕ್ಷಿ, ಬ್ರಹ್ಮ, ಶಿವ ಏನಂತೀರಿ ಅದು ಲಿಂಗ. ಆ ಲಿಂಗ ಉತ್ತಮ ಅಧಿಕಾರಿಗಳಿಗೆ ನೇರವಾಗಿ ಪ್ರಮಾಣ ಪ್ರಮೇಯಗಳಲ್ಲಿ ಅದು ಏನಾಗ್ತದ ಅನುಭವಕ್ಕೆ ಬರ್ತದ. ನಮ್ಮ ಪ್ರಮಾಣದಿಂದ ನಾವು ಏನು ಪ್ರಮೇಯಗಳನ್ನು ನೋಡ್ತೀವಿ, ಆ ಪ್ರಮಾಣ ಪ್ರಮೇಯಗಳ ಎರಡೇ ಮುಂದೆ ಕಾಣಿಸ್ತಾವ ನಿಜವಾಗಿ ಅಂತಂದ್ರೆ ಆ ಪ್ರಮೇಯದೊಳಗನು ಆ ಬ್ರಹ್ಮನೇ ಅದನ, ಪ್ರಮಾಣದೊಳಗನು ಆ ಬ್ರಹ್ಮನೇ ಅದನ. ಎರಡರೊಳಗನು ಆ ಬ್ರಹ್ಮ ಇದ್ದದ್ದು ಅನುಭವಿಸುವಂತಹದಕ್ಕೆ ದಿವ್ಯ ದೃಷ್ಟಿ ಅಂತಾರ. ಈ ರೀತಿಯಾಗಿ ಅದು ಉತ್ತಮ ಅಧಿಕಾರಿಗಳು ಬಳಸುವಂತ ಒಂದು ವಿಧಾನ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ. ಮಧ್ಯಮ ಅಧಿಕಾರಿ ಆದವನ್ ಏನ್ ಮಾಡ್ತಾನ, ಅದು ಜ್ಞಾನದ ಸಾಧನೆ ಆದ್ರೆ ಇದು ಧ್ಯಾನದ ಸಾಧನೆ. ಧ್ಯಾನದ ಸಾಧನೆ ಒಳಗ ಆ ಸತ್ಯವಸ್ತು ಇರದೇ ಬೇರೆ, ಆ ಸತ್ಯವಸ್ತುವಿನ ಒಂದು ಪ್ರತೀಕವಾಗಿ ಒಂದು ವಿಗ್ರಹನೋ ಲಿಂಗನೋ ಇಷ್ಟಲಿಂಗನೋ ಏನೋ ಒಂದು ಇಟ್ಕೊಂಡಿರ್ತೀವಿ. ಅದಕ್ಕೆ ಏನಂತಾರಂದ್ರೆ ಪ್ರತೀಕ ಉಪಾಸನೆ ಅಂತಾರ. ಆ ಪ್ರತೀಕ ಉಪಾಸನೆ ಕೂಡ ಈ ಒಂದು ಜ್ಞಾನದಿಂದ, ಏನು ನೀವು ಪ್ರಮಾಣ ಪ್ರಮೇಯದಿಂದ ಆ ಬ್ರಹ್ಮನನ್ನ ಅರಿತು ನೀವೇನು ಮೋಕ್ಷ ಹೊಂದುತ್ತೀರಿ, ಅದೇ ಮೋಕ್ಷ ಈ ಪ್ರತೀಕ ಉಪಾಸನೆಯಲ್ಲಿ ಕೂಡ ಸಾಧ್ಯ ಆದ. ಈತನೂ ಕೂಡ ಆ ಒಂದು ಮೋಕ್ಷವನ್ನು ಹೊಂದಬಹುದು. ಯಾವಾಗ ಅಂತಂದ್ರೆ ಅಲ್ಲಿ ವಿಧಿ, ಇಚ್ಛೆ, ನಾಲ್ಕದವಲ್ರಿ ಅವು. ವಿಧಿ, ಇಚ್ಛೆ, ವಿಧಿ ಅಂದ್ರೆ ಮೆಥಡ್, ಒಂದು ಇಚ್ಛೆ, ಇನ್ನ ಒಂದು ಛಲ, ಮತ್ತಿನ್ನ ಒಂದು ಏನದಲ್ರಿ, ಒಟ್ಟು 4 ವಿಶ್ವಾಸ, ಶ್ರದ್ಧೆ. ಇವು 4 ಇದ್ದಾಗ ಅದೇನಾಗ್ತದ,
ಅಲ್ಲಿ ಏನು ಜ್ಞಾನದಲ್ಲಿ ಏನು ಮೋಕ್ಷ ಸಿಗ್ತದ ಅದೇ ಮೋಕ್ಷ ಇವು 4 ಇದ್ದಾಗ ಇಲ್ಲಿನೂ ಆ ಮೋಕ್ಷನೇ ಪ್ರಾಪ್ತಿ ಆಗ್ತದ ಅಂಥೇಳಿ ಉಪಾಸಕರ ಒಂದು ವಾದ. ನಮಗ ಅದೇ ಜ್ಞಾನ ಅದೇ ಇವತ್ತು ಕೈವಲ್ಯಂ ಅಂತ ಹೇಳ್ಯಾರ, ಮತ್ತು ಇದೊಂದೇನ ಹೇಳಕತ್ತೀರಲ್ರಿ ಅಂತಂದ್ರ ಮಧ್ಯಮಾಧಿಕಾರಿಗಳಿಗೆ ಅದೇ ನಿನಗೆ ಸಿಗ್ತದ ಅಂಥೇಳಿ ಕುಂದಿರಿಸಿ ಉಪಾಸನೆಯಲ್ಲಿ ಗಟ್ಟಿ ಮಾಡಿದಾಗ ಅವನೇನಾತನ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತನಾಗಿ ಆ ಜ್ಞಾನವನ್ನು ಗ್ರಹಿಸುವಂತ ಒಂದು ಸಾಮರ್ಥ್ಯ ಹೊಂದುತ್ತಾನ. ಆತ ಮತ್ತೆ ಅದು ಜ್ಞಾನ ಮಾಡಿಕೊಂಡಾಗ ಅವನಿಗೆ ಮೋಕ್ಷ ಆಗದು. ಆದ್ರೆ ಅದೇ ಮೋಕ್ಷ ನಿನಗೂ ಆತದ ಅಂತ ಹೇಳಲಿಲ್ಲ, ನಿನಗೆ ಮೋಕ್ಷ ಆಗಂಗಿಲ್ಲ ಅಂದ್ರೆ ಅವನೇ ಕುಂದ್ರಲಕ್ಕೆ ಹೋಗ್ತಾನೆ ಧ್ಯಾನಕ್ಕೆ. ಗೃಹಸ್ಥನಿಗೆ ಮೋಕ್ಷ ಇಲ್ಲ, ಬರೀ ಸನ್ಯಾಸಿಗಷ್ಟೇ ಮೋಕ್ಷದ ಅಂತಂದ್ಮೇಲೆ ಗೃಹಸ್ಥ ಯಾಕೆ ಪೂಜಾ ಪಾಠ ಮಾಡ್ಲಿಕ್ಕೆ ಹೋಗ್ತಾನೆ? ಗೃಹಸ್ಥ ನಿನಗೂ ಮೋಕ್ಷ ಅದ, ನಿನಗೂ ಎಲ್ಲ ನನಗೇನು ಸಿಗ್ತದ ಪರಮಾತ್ಮನ ಕಾರಣ ನಿನಗೂ ಅದು ಸಿಗ್ತದ ಅಂತ ಹೇಳಿ ಅವನಿಗೆ ಕುಂದಿರಿಸಿದ ಮೇಲೆ ಅವನಿಗೇನಾಗ್ಬಿಡ್ತದ ವೈರಾಗ್ಯ ಬಂದು ಅವನು ಸನ್ಯಾಸಿ ಆದಂಗೆ ಆತನೋ. ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಆಗುವ ಸಮಯದಲ್ಲಿ ಅವನು ಸನ್ಯಾಸಿ ಆದಂಗೆ ಆಗ್ತಾನೆ. ಈ ಲೌಕಿಕ ವಿಷಯ ಭೋಗಗಳ ಮೇಲಿಂದು ವಿಷಯಾಸಕ್ತಿ ಕಳ್ಕೊಂಡು ವಿಷಯ ವಿಮುಖ ಆತ್ಮ ಸಮ್ಮುಖ ಆಗಿ ಅವನು ಸನ್ಯಾಸಿ ಆದಂಗೆ ಆಗಿ ಅವನು ಅದು ಮೋಕ್ಷ ಪಡ್ಕೋತಾನ. ಹಿಂಗ ಈ ಲಿಂಗ ಅಂದ್ರೆ ಏನು ಮತ್ತ ಲಿಂಗದ ಕುರು ಅಂದ್ರೆ ಏನು ಅನ್ನೋಂಥ ವಿವೇಕವನ್ನ ನಾವು ಉಳ್ಳವರಾಗಿ ಮುಂದ ಏನ್ ಮಾಡ್ಬೇಕು, ಪ್ರತಿ ಸಲ ಇದು ಮತ್ತೆ ಮತ್ತೆ ಹೇಳೋದಿಲ್ಲ, ಯಾವುದೇ ವಚನ ಓದಿದುವಾಗ ನಾವು ಆ ಕುರುವನ್ನ ಧ್ಯಾನದ ವಸ್ತು ಅಂತ ಹೇಳಿ ತಿಳ್ಕೋಬೇಕು, ಅರುವನ್ನ ಜ್ಞಾನದ ವಸ್ತು ಬಾನದ ವಸ್ತು ಅಂತ ತಿಳ್ಕೊಂಡು ನಾವು ಧ್ಯಾನನೂ ಮಾಡಬೇಕು, ಬಾನನೂ ಮಾಡಬೇಕು, ಜ್ಞಾನನೂ ಮಾಡಬೇಕು, ಎಲ್ಲನೂ ಮಾಡ್ಬೇಕು. ಚನ್ನಬಸವಣ್ಣವ್ರು ಹೇಳಾರಲ್ಲ, ಭಕ್ತ ಸ್ಥಳಿ ಆದ್ರೆ ಏನಾಯ್ತು, ಅವ ಭಕ್ತ ಮಹೇಶ, ಭಕ್ತನ ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಭಕ್ತನ ಪ್ರಾಣಲಿಂಗಿ, ಭಕ್ತನ ಶರಣ, ಭಕ್ತನ ಐಕ್ಯ. ಅದೇ ರೀತಿ ಅವ ಕಡೆಗೆ ಐಕ್ಯ ಸ್ಥಳಕ್ಕೆ ಬಂದಾಗನೂ ಸಹಿತ ಅವನ್ ಏನ್ ಮಾಡ್ಬೇಕು, ಐಕ್ಯನ ಭಕ್ತ, ಐಕ್ಯನ ಮಹೇಶ, ಐಕ್ಯನ ಪ್ರಸಾದಿ, ಐಕ್ಯನ ಪ್ರಾಣಲಿಂಗಿ, ಐಕ್ಯನ ಶರಣ, ಐಕ್ಯನ ಐಕ್ಯ ಅಂತೇಳಿ ಯಾವುದೇ ಸ್ಥಳದೊಳಗ ನಿಮ್ಮಲ್ಲಿ ಸಾಧನೆ ಮಾಡ್ತಾ 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 ನಿಮ್ಮಲ್ಲಿ ಕೌಶಲ್ಯ ಮತ್ತು ಪರಿಣಿತಿಗಳು ಎಷ್ಟೇ ಮಟ್ಟಿಗೆ ಬೆಳೆದರೂ ಸಹಿತ ಎಲ್ಲ ಸಾಧನೆಗಳು ಹಂಗೆ ಮಾಡ್ತಾನೆ ಇರಬೇಕು. ಜ್ಞಾನದ ಸಾಧನೆಯನ್ನು ಮಾಡಬೇಕು, ಧ್ಯಾನದ ಸಾಧನೆಯನ್ನು ಮಾಡಬೇಕು, ಬಿಡಬಾರದು. ಕರ್ಮದ ಸಾಧನೆಗಳನ್ನ ಹಂಗೆ ಮಾಡ್ಕೋತೇ ಇರಬೇಕು ಅಂತೇಳಿ ಈ ಒಂದು ವಚನ ಸಾಹಿತ್ಯ ಹೇಳ್ತದೆ. ವಚನ ಸಾಹಿತ್ಯನೂ ಹೇಳ್ತದೆ, ಸಿದ್ಧಾಂತ ಶಿಖಾಮಣಿ ಕೂಡ ಅದೇ ರೀತಿ ಹೇಳ್ತದೆ. ನಿಮ್ಮಲ್ಲಿ ಎಷ್ಟೇ ಪರಿಪಕ್ವತೆ ಬಂದ್ರೂ ಕರ್ಮ ಉಪಾಸನೆ ಜ್ಞಾನ ಎಲ್ಲನೂ ಮಾಡ್ಕೋತೇ ಇರಬೇಕು ಅಂತ. ಇಲ್ಲಿ ಪ್ರಸಾದಿಯ ಶಿವಲಿಂಗ ಸ್ಥಳ ಅಂತಂದ್ರ, ಶಿವಲಿಂಗ ಅಂದ್ರೆ ಪ್ರಸಾದ ಸ್ಥಳನೇ ಅದು, ಪ್ರಸಾದಿಯ ಪ್ರಸಾದ ಸ್ಥಳ. ಇಲ್ಲಿ ವಚನಗಳಲ್ಲಿ ಏನ್ ಮಾಡ್ಯಾರ, ಈ ಒಂದು ಲಿಂಗ ಕುರು ನಿಜವಾದ ಲಿಂಗ ಬೀಳಕ್ ಸಾಧ್ಯ ಅದ ಏನು? ಲಿಂಗ ಬಿತ್ತು ಅಂತ, ಲಿಂಗ ಬಿತ್ತಪ್ಪ ಕೈ ಅಂದು ಪೂಜೆ ಮಾಡ್ಕೊಳಗನು ಶಸ್ತ್ರ ತಗೊಂಡು ಅಂಗಕ್ಕೆ ಚುಚ್ಚಿಕೊಂಡು ಪ್ರಾಣ ಬಿಟ್ಟವರದಾರ. ಅದಕ್ಕ ಅದು ಲಿಂಗ ಅಲ್ಲೋ ಮಾರಾಯ, ಅದು ಲಿಂಗದ ಕುರುಹು ಬಿದ್ರೆ ಏನಾಗ್ತದ, ಲಿಂಗ ಎಂದು ಬೀಳುವ ವಸ್ತುನೇ ಅಲ್ಲದು. ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ಎಲ್ಲಾ ಕಡೆ ಪರಿಪೂರ್ಣವಾಗಿರುವಂತ ಲಿಂಗ ಅದು ಬೀಳಕ್ಕೆ ಹೆಂಗ್ ಸಾಧ್ಯ ಅದ? ಬೀಳಲಾರದಂತ ಲಿಂಗಕ್ಕ ಬಿತ್ತು ಅಂತ ಹೇಳಕ್ಕೆ ಅನ್ಕೊಂಡು ನೀವು ಶಸ್ತ್ರವನ್ನ ಅಂಗಕ್ಕೆ ಇಟ್ಕೊಂಡು ಸಾಯುವಂತ ಕೆಲಸ ಮಾಡ್ಬೇಡ್ರಿ. ಅಂತ ಕೆಲಸ ಮಾಡೋರಿಗೆ ಏನಂದ್ರು, ಕೂಡಲ ಚನ್ನ ಸಂಗಯ್ಯನಿಗೆ ಅವರೆಂದೋ ದೂರ. ಅವ್ರಿಗೇನೋ ಅರ್ಥನೇ ಆಗಿಲ್ಲ, ಲಿಂಗ ಅಂದ್ರೆ ಏನಂತ ಅರ್ಥನೇ ಆಗಿಲ್ಲ. ಆ ಇಷ್ಟಲಿಂಗನೇ ದೇವರ ಹತ್ರ ಪೂಜೆ ಮಾಡಿ ನಿಜವಾದ ಒಂದು ಲಿಂಗಕ್ಕ
ಅವರು ಬಹಳ ದೂರ ಅದಾರ. ಆ ಲಿಂಗ ನಮ್ಮ ಕೊಳ್ಳಾಗ ಹಾಕೊಂಡು ಸದಾ ಕಾಲ ಇದ್ದವರಿಗೆ ನೀವೇನು ಬಸವರಾಜ ಸ್ವಾಮಿಯವ್ರದ ವಚನಗಳು ಓದ್ತಿರಲ್ಲ, ಅವರು ಇದನ್ನ ಗಟ್ಟಿ 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 ಮಾಡಿಸಿಬಿಟ್ರು. ಗಟ್ಟಿ ಮಾಡಿಸಿದ ಮೇಲೆ ಈ ಲಿಂಗ ಇಟ್ಕೊಂಡು ಏನ್ ಮಾಡ್ಬೇಕಿದು, ಎದಕ್ಕೆ ಇಟ್ಕೋಬೇಕು? ಅರಿವನ್ನ ಲಿಂಗನೇ ನಮ್ಮಲ್ಲಿ ಇದ್ದೊತ್ನಾಗ ಈ ಲಿಂಗ ಎದಕ್ ಬೇಕನ್ನಂಗ ಒಂಥರ ಸೈಕಾಲಜಿಕಲಿ ನಮಗ ಸೆಟ್ ಮಾಡಿಬಿಟ್ರು ಅವ್ರು. ಸೆಟ್ ಮಾಡಿದ್ಮೇಲೆ ಆ ಅರಿವನ್ನ ಒಂದು ಚೇತನವನ್ನೇ ಲಿಂಗ ಅಂತ ಇಟ್ಕೊಂಡು ಶರೀರದ ಮೇಲಿನ ಇಷ್ಟಲಿಂಗ ತ್ಯಾಗ ಮಾಡುವ ಹಾಗೆ ಶರೀರ ನಮ್ಮ ಒಂದು ಮನಸ್ಥಿತಿಯನ್ನ ಚೇಂಜ್ ಮಾಡಿದಾಗ ಅದಕ್ಕೆ ಆರೂಢ ಪದ್ಧತಿ ಅಂತಾರ. ಆ ಆರೂಢರಲ್ಲ ನಾವು ವೀರಶೈವರು. ಹೀಗಾಗಿ ವೀರಶೈವ ಪದ್ಧತಿ, ಲಿಂಗವಂತ ಪದ್ಧತಿ ಒಳಗ ನಾವು ಏನ್ ಮಾಡ್ಬೇಕಾಗ್ತದ, ನಮಗ ಅರಿವು ಒಳಗೆ ಇದ್ರೂ ಹೊರಗ ಕುರುವಿನ ಆಚರಣೆಗಳು ಮಾಡಲೇಬೇಕು. ಆ ಕುರುವಿನ ಆಚರಣೆ ಮಾಡುವಾಗ ಅದು ಕೈ ಜಾರಿ ಒಮ್ಮೊಮ್ಮ ಬೀಳ್ತಾ ಇರ್ತದ. ಬಿತ್ತು ಅಂತಂದ್ರ ಲಿಂಗ ಬಿತ್ತು ಅಂತೇಳಿ ಗಾಬರಿ ಆಗಬೇಡ್ರಿ ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಮತ್ತೆ ಲಿಂಗ ಬಿತ್ತನ್ನೋದು ಒಂದು ಕಾರಣ. ಇನ್ನ ಎರಡನೇದ್ದೇನದ, ಲಿಂಗ ಭಿನ್ನ ಆಯಿತು ಅಂತ. ಇಷ್ಟಲಿಂಗ ಭಿನ್ನ ಆಯಿತು ಅಂತೇಳಿ, ಭಿನ್ನ ಅಂತಂದ್ರ ಸೀಳ್ತದ, ಒಡಿತದ, ತುಂಡಾಗ್ತದ. ಒಂದೊಂದ್ ಸಾರಿ ಅದು ಕಂತಿ ಸರಿಗಿರ್ಲಿಲ್ಲ ಅಂತಂದ್ರ ಏನೇನೋ ಆಗ್ತಿರ್ತಾವ. ಹಿಂಗಾಗಿ ಲಿಂಗ ಭಿನ್ನ ಆಯಿತು ಅಂತಂದ್ರ ಲಿಂಗ ಎಂದರೆ ಭಿನ್ನ ಆಗ್ಲಕ್ ಸಾಧ್ಯ ಅದ ಏನು? ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ ಇದ್ದಂಥದ್ದು ಬ್ರಹ್ಮಾಂಡದ ತುಂಬಾ ತುಂಬ್ಯಾದ. ನಿಮ್ಮೆಲ್ಲರ ಪಿಂಡಾಂಡದ ತುಂಬಾ ಎಲ್ಲ ಸರ್ವ ವ್ಯಾಪಕ ವಿಭುವಾದ ಲಿಂಗ ಎಂದಾದ್ರೂ ಅದು ಭಿನ್ನ ಆಗಿ ಒಡೆದು ತುಂಡಾಗ್ಲಕ್ ಸಾಧ್ಯ ಅದ ಏನದು? ಆ ಲಿಂಗವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರ್ದೆ ಆ ಕುರು ಆದ ಇಷ್ಟಲಿಂಗವನ್ನೇ ಲಿಂಗ ಅಂತೇಳಿ ತಿಳ್ಕೊಂಡು ಆ ಒಂದು ಲಿಂಗ ಭಿನ್ನ ಆಯ್ತು ಅಂತೇಳಿ ಆತ್ಮಘಾತ ಮಾಡ್ಕೊಂಡ್ರೆ ಅವ್ರಿಗೇನಂತಾರಪ್ಪ ಅಂದ್ರೆ ನರಕಿಗಳು ಅಂದ್ರು. ಲಿಂಗ ಬಿತ್ತು ಅಂತೇಳಿ ಪ್ರಾಣ ಬಿಡೋರು ಚನ್ನ ಸಂಗಯ್ಯ, ಕೂಡಲ ಚನ್ನ ಸಂಗಯ್ಯಗ ದೂರ ಅಂತ ಹೇಳಿದ್ರು. ಮತ್ತ ಲಿಂಗ ಭಿನ್ನ ಆಯ್ತು ಅಂತೇಳಿ ಯಾರು ಲಿಂಗಕ್ಕ ಹಿಂಗ ಮಾಡ್ಕೊಂಡ್ಬಿಟ್ರಪ್ಪ ಅಂತಂದ್ರ ಅವ್ರಿಗೇನಂದ್ರ ನರಕಿಗಳು ಅಂತಂದ್ರ. ಇನ್ನು ಮುಂದೇನ್ ಸಮಸ್ಯೆ ಅದಪ್ಪ ಅಂದ್ರ ಒಂದೊಂದ್ ಸಾರಿ ಲಿಂಗ ಕಳೆದೋಗ್ಬಿಡ್ತದ. ಅದ್ಯಾಂಗ್ ಕಳೀತದ್ರಿ ಅಂತಂದ್ರ ಕಳೀತದಪ್ಪ. ಎಲ್ಲರ ಹೊಳ್ಯಾಗ, ಬಾವಿ ಒಳಗ ಈಜಾಡೋ ಟೈಮ್ನೊಳಗ ಕೊಳ್ಳನ್ ಲಿಂಗ ಕಳೆದೋಗ್ಬಿಡ್ತದ. ಲಿಂಗ ಕಳೆ ಚಾನ್ಸ್ ಬಹಳ ಇರ್ತಾವ ಈಜಾಡೋ ಟೈಮ್ನೊಳಗ. ನಿಮ್ ಜೀವ ಉಳಿಸ್ಕೊಳಕ ನೀವ್ ಈಜಾಡ್ತಿರ್ತೀರಿ, ಮುಣಗ್ತಿರ್ತೀರಿ, ತೇಲ್ತಿರ್ತೀರಿ, ಏನೇನೋ ಮಾಡ್ತಿರ್ತೀರಿ. ಆ ಲಿಂಗದ ಕಡೆ ಲಕ್ಷಣೆ ಇರಂಗಿಲ್ಲ. ಅದು ಲಿಂಗ ಯಾವಾಗ ಉಚ್ಕೊಂಡೋಗ್ಯದ ಗೊತ್ತೇ ಆಗಂಗಿಲ್ಲ. ಅದಕ್ಕದು ಲಿಂಗದ ಕುರುವು ಕಳೀತದೋ ಏನು ಲಿಂಗ ಕಳೀತದೋ? ಜಗದಾಗಲ್ಲ ಮುಗಿಲಾಗಲ್ಲ ಇರಂತ ವಿಶ್ವತೋ ಚಕ್ಷು, ವಿಶ್ವತೋ ಬಾವು, ವಿಶ್ವತೋ ಪಾದ, ವಿಶ್ವತೋ ಕರ್ಣ, ಎತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ ಅಂತೇಳನದಲ್ಲ. ಆ ಲಿಂಗ ಎಂದರೆ ಕಳಿಲಕ್ ಸಾಧ್ಯ ಅದ ಏನು? ನಿಮ್ ಚೈತನ್ಯ ಎಂದರೆ ಕಳಿಲಕ್ ಸಾಧ್ಯ ಅದ ಏನ್ರಿ? ಅದಿರೇನ್ರಿ ಅಂದ್ರೆ ಅದೀನ್ರಿ ಅಂತೀರಿ. ಮತ್ತ ಕಳದಿರೇನ್ರಿ ಅಂದ್ರೆ ನಾನ್ ಹೆಂಗ್ ಕಳಿತೀನ್ರಿ ಅಂತೀರ ಇಲ್ಲ? ಕೂಟಸ್ಥ ಎಂದರೆ ಕಳಿಲಕ್ ಸಾಧ್ಯ ಅದ, ಸಾಕ್ಷಿ ಎಂದರೆ ಕಳಿಲಕ್ ಸಾಧ್ಯ ಅದ. ಕುರುಹು ಕಳೆದಬಹುದು, ಅರಿವು ಕಳೆಯಂಗಿಲ್ಲ. ಅದಕ್ಕೆ ಈ 3ನೇ ವಚನ ಏನ್ ಹೇಳ್ತಾರ, ಗುರು ಕಾರುಣ್ಯವುಳ್ಳ ಸದ್ಭಕ್ತನ ಲಿಂಗ. ಗುರುಗಳು ಕಾರ್ಯಕ್ರಮ ಮಾಡಿ ದೀಕ್ಷೆ ಕೊಟ್ಟು ಸದ್ಭಕ್ತನಿಗೊಂದು ಲಿಂಗ ಕೊಟ್ರೆ ಓಸರಿಸಿದೊಡೆ. ಓಸರಿಸೋದಂತಂದ್ರ ಕಳೆದೋಗೋದು, ಮರೆಯಾಗೋದು, ಸಿಗ್ಲಾರ್ದಂಗಾಗೋದು. ಓಸರಿಸಿದೊಡೆ ಋತಗೇಡಿ ಎಂದು ಕಳೆಯಬಾರದು, ಕೊಲ್ಲಬಾರದು. ಲಿಂಗ ಗುರುಗಳು ಕೊಟ್ಟ ಲಿಂಗ ಅದ ಹೆಂಗ ಕಳ್ಕೊಂಡಿ ನೀನು ಅಂತೇಳಿ ಅವನಿಗೆ ಕೊಲೆ ಮಾಡೋದು ಅಥವಾ ಅವ ತಾನೇ ಸಾಯೋದು ಇಂಥವೆಲ್ಲ ಮಾಡಬಾರದು. ಮುಂದೆ ಗುರು ಕಾರುಣ್ಯ ಉಂಟಾಗಿ
ಅದು ಇನ್ನ ಲಿಂಗ ತಪ್ಪಿದ್ರು ಮುಂದ ಗುರುವಿನ ಕರುಣೆ ಅಂತ ಒಂದು ಅವನಿಗೆ ಇನ್ನ ಒಂದು ಲಿಂಗನ ಸಿಗ್ತದ. ಹಂಗಾಗಿ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅದ್ರ ಮುಂದೆ ಮತ್ತೆ ಗುರು ಆ ಲಿಂಗ ಕಳೆದದ ಅಂತಂದ್ರೆ ಆಯ್ತು ಬಿಡಪ್ಪ, ಅರಿವನ್ನ ಲಿಂಗ ಶಾಶ್ವತ, ಕುರು ಏಸಾದ್ರೂ ಬರ್ಲಿ, ಅರಿವನ್ನದು ಒಂದು ಲಿಂಗ ಅದಲ್ಲ, ಅದರದೇ ಇದು ಕುರು ಅಂತೇಳಿ ಶುಭ್ರಂ ಸುಲಭಂ ಶುದ್ಧಂ ಸಹಸ್ರ ಜತ್ಸತೃಪ್ತಾವನೆ ಎಂಬುದಾಗಿ ಅಲಿಂಗಿ ಲಿಂಗ ರೂಪೇಣ ಯೋ ಲಿಂಗಿ ಉಪಜೀವಿತು ನ ಪಶ್ಯತಿ ಮಹಾಘೋರ ನರಕೆ ಕಾಲಮಕ್ಷಯಂ ಎಂಬುದಾಗಿ ಏನಪ್ಪ ಅಂದ್ರೆ ಶಸ್ತ್ರ ಅವನಿಗೆ ಒಂದು ಆಯುಧಲಿಂತ ಚುಚ್ಚಿ ಕೊಲ್ಲಬಾರದು, ಮತ್ತೆ ಲಿಂಗ ಓಸರಿಸದತ್ತೇಳ ಕಳೆದದತ್ತೇಳಕ್ಕೆ ಅವನೇ ನನ್ನ ಲಿಂಗ ಕಳೆದದ ಬದುಕೇನು ಉಪಯೋಗ ಅಂತೇಳಿ ಸಮಾಧಿ ಒಳಗೆ ಹೋಗೋದು ಅಥವಾ ಜಲ ಸಮಾಧಿ ಆಗೋದು. ಮತ್ತೆ ತಾಡನ ಅಂತಂದ್ರ ಹೊಡ್ಕೊಳ್ಳೋದು, ತಾನೇ ಮಾರಿ ಮಾಡಿ ಹೊಡ್ಕೊಳ್ಳೋದು, ತಾಡನ ಮಾಡ್ಕೊಳ್ಳೋದು. ಮತ್ತ ದಿಗ್ಬಲಿ ಅಂತಂದ್ರ ಬಲಿ ಆಗೋದು, ದಹನ ಬೆಂಕಿ ಹಚ್ಕೊಳ್ಳೋದು. ಈ ರೀತಿ 6ರಲ್ಲಿ ಸತ್ತಡೆ ಶಸ್ತ್ರ, ಸಮಾಧಿ, ಜಲ, ತಾಡನ, ದಿಗ್ಬಲಿ, ದಹನ. ಲಿಂಗ ಕಳೆದದಂತೇಳಿ ತಲೆ ಕೆಟ್ಟು ಈ ರೀತಿ ಪ್ರಾಣ ಬಿಟ್ರೆ ಅವರಿಗೆ ಪರಮಾತ್ಮ ಲಿಂಗ ಕಳೆದದಂತೇಳಿ ಪ್ರಾಣ ಬಿಟ್ರ ಅವ್ರೇನು ಸ್ವರ್ಗಕ್ಕೆ ಹೋಗ್ತಾರೇನು? ಹುಚ್ಚ, ಎಂತ ಕೆಲಸ ಮಾಡ್ಕೊಂಡು ಬಂದಿರಿ, ಲಿಂಗ ನೀನೇ ನಿನ್ನ ಸ್ವರೂಪ ಅದ, ಆ ಒಂದು ಕುರುವಿಗಾಗಿ ನೀನ್ ಪ್ರಾಣ ಬಿಟ್ಟಿದೆಯಲ್ಲ ಅಂತೇಳಿ ಕೂಡಲ ಚನ್ನ ಸಂಗಮ ದೇವ ಏನ್ ಮಾಡ್ತಾನಂದ್ರೆ ಅಘೋರ ನರಕದಲ್ಲಿ ಲಿಂಗ ಕಳೆದದ, ಲಿಂಗ ಭಿನ್ನಾಗ್ಯದ, ಲಿಂಗ ಸೀಳದ, ಮತ್ತ ಲಿಂಗ ತೆಳಗ್ ಬಿದ್ದದ ಅಂತೇಳಿ ಹುಚ್ಚುಚ್ಚು ಮಾಡಿ ಪ್ರಾಣ ಬಿಟ್ರ ಪರಮಾತ್ಮ ಎಲ್ಲಿಡ್ತಾನಂತ ಅಂತವ್ರಿಗೆ ಅಘೋರ ನರಕದಾಗ ಇಡ್ತಾನಂತ. ಹೆಂಗ ಭಾಷೆಗಿರಿಸಿ ತನುವಿಂಗ್ ಅಲಕೊಂಡಡೆ ಲಿಂಗ ಓಸರಿಸಿತ್ತಯ್ಯ. ಆತ ವೀರನೆನಿಸನು. ನನ್ನ ಲಿಂಗ ಕಳೆದದತ್ತೇಳ ಅವನು ಭಾಷೆ ಬಾಯಿಲಿಂತ ಆ ಮಾತು ಆಡಿದನಂತಂದ್ರೆ ಅವ ವೀರಶೈವನೇ ಅಲ್ಲ. ಭಾಷೆಗಿರಿಸಿ ತನುವಿಂಗ್ ಅಲಗ ಕೊಂಡಡೆ. ಅಲಗ ಅಂತಂದ್ರೆ ಖಡ್ಗ, ಆಯುಧ. ತನುವಿಗೆ ಶರೀರಕ್ಕ ನನ್ನ ಲಿಂಗ ಕಳೆದದ ಅಂತೇಳಿ ಅವನು ಶರೀರಕ್ಕೆ ಏನೋ ತಗೊಂಡು ಚುಚ್ಕೊಂಡ. ಎದಕ್ಕ? ಲಿಂಗ ಓಸರಿಸಿತ್ತಯ್ಯ, ಲಿಂಗ ಕಳೆದದ ಅಂತೇಳಿ ಆ ರೀತಿ ಮಾಡ್ಕೊಂಡವ ವೀರಶೈವನೇ ಅಲ್ಲ. ಆತ ವೀರ ನೆನಿಸನು. ಲಿಂಗಕ್ಕೆ ದೂರ, ಜಂಗಮಕ್ಕೂ ದೂರ, ಪ್ರಸಾದಕ್ಕೂ ದೂರ, ಋತಗೇಡಿಯನು. ಅವನೇನದ ಋತಗೇಡಿ, ಅರ್ಥಿಲ್ದವದನ ಅಂತೇಳಿ ಕಾಣಿರಣ್ಣ. ಇದು ಕಾರಣ ನಮ್ಮ ಕೂಡಲ ಚನ್ನ ಸಂಗಯ್ಯ ಏನಾತನಪ್ಪ ಅಂತಂದ್ರೆ ಆ ಒಂದು ಲಿಂಗದ ಕಾರಣದಿಂದ ತಮ್ಮ ಜೀವ ತಾವು ಹುಡ್ಕೊಂಡ್ರಂತಂದ್ರ ಆ ಲಿಂಗಯ್ಯ ಏನಾತನಂತ ಬ್ರಹ್ಮ ಹತ್ಯೆ ದೋಷ ಲಿಂಗಯ್ಯ ಗೊತ್ತದಂತ. ಬ್ರಹ್ಮೇತಿ ಕಾರನೆನಿಸುವನು. ಆ ಲಿಂಗದ ನೆಪದಿಂದ ಜೀವ ಬಿಟ್ರು ಅಂತಂದ್ರ ಲಿಂಗ ಏನಾತನ ಅವ ಕೊಲೆಗಳಕ ಆತನ. ದೇವ್ರಿಗೆ ಯಾಕೆ ಕೊಲೆಗಳಕ ಮಾಡ್ತೀರಿ ನೀವು ಆತ್ಮಹತ್ಯೆ ಮಾಡ್ಕೊಂಡು ಅಂತ ಹೇಳಕತ್ತಾರ ಅವ್ರು. ವಿಚಿತ್ರ ವಿಚಿತ್ರ ಮಾತುಗಳು ಹೇಳ್ತಾರೆ. ಈಗ ಲಿಂಗದ ಸಲುವಾಗಿ ಜೀವ ಬಿಟ್ಟಾನಂತ ಅಂದ್ಮೇಲೆ ಅವ ಎಷ್ಟು ನಿಷ್ಠಾವಂತಿರ್ಬೇಕು, ಅವ ಸ್ವರ್ಗಕ್ಕೆ ಹೋತಾನಂತ ನೀವು ತಿಳ್ಕೊಂಡ್ರ ಅವನಿಗೆ ಸ್ವರ್ಗಕ್ಕೆ ಹೋಗಲ್ಲ, ಅವನ್ ನರಕಕ್ಕೆ ಹೋತಾನ. ಮತ್ತ ಜೀವ ಬಿಟ್ಟಾನ ಅಂತ ಅಂದ್ಮೇಲೆ ಆ ಲಿಂಗ ಅವನ ದೇವ್ರ ಯಾವದನ, ಅವ ಏನದನ, ಅವ ಬ್ರಹ್ಮ ಹತ್ಯೆ ದೋಷ ಉಳ್ಳವದನ.
ಕೊಲೆಗಡಕ ಅನಿಸುವತನವ. ಯಾವ ಲಿಂಗದ ಸಲ ಜೀವ ಬಿಟ್ಟಾನ ಅಂತ ಅಂದ್ಮೇಲೆ ಆ ಲಿಂಗ ಅದು ಕೊಲೆಗಡಕ ಆದ ಅಂದಂಗ ಬ್ರಹ್ಮ ಹತ್ಯೆ ಮಾಡಂತದೊಂದು ಕಿಲ್ಲರ್ ಲಿಂಗ ಅದ ಅದು ಹೊತ್ತ. ಮೊದಲೆಲ್ಲ ಹಿಂಗೆ ಮಾಡ್ಯಾರ ನೋಡ್ರಿ. ಏನೇನೋ ಮಾಡಿ ಮಾಡಿ ಆಚಾರ ನಿಷ್ಠೆ ಮಾಡ್ಲಕ್ ಹೋಗಿ ಬಹಳಷ್ಟು ದಾರಿ ತಪ್ಪಿದ ಕೆಲಸಗಳು ಮಾಡ್ಯಾರ. ಅದನ್ನೇ ವೈಚಾರಿಕತೆಯಿಂದ ಬಸವಾದಿ ಶರಣರು ಅದನ್ನ ಸರಿ ಮಾಡ್ಲಕ್ಕ ಬಹಳ ಪ್ರಯತ್ನ ಪಟ್ಟಾರ, ಬಹಳ ತಿಳಿಸಿ ಹೇಳ್ಯಾರ, ಬಹಳ ಪ್ರಯತ್ನ ಪಟ್ಟಾರ. ಏನು ಈ ವಚನದ ಬಗ್ಗೆ ಏನ್ ಅನಿಸ್ತು ನಿಮ್ಮ ಅಭಿಪ್ರಾಯ? ಲಿಂಗ ಕಳೆದ್ರೆ, ಲಿಂಗ ಭಿನ್ನಾದ್ರೆ, ಲಿಂಗ ಬಿದ್ರೆ, ತನ್ನ ಆತ್ಮಹತ್ಯೆ ಮಾಡಿಕೊಂಡು ಆಯುಧದಿಂದ ಚುಚ್ಚಿಕೊಂಡು ಸತ್ರೆ ನರಕಿಗಳು ಬ್ರಹ್ಮಹತ್ಯಾ ದೋಷ. ಆ ಲಿಂಗ ಯಾವ ಲಿಂಗದ ಸಲುವಾಗಿ ಸಾಯ್ತಾನ ಅಂತಂದ್ರೆ ಅವ ಬ್ರಹ್ಮಹತ್ಯೆ ಮಾಡಂತ ಲಿಂಗ ಅವ. ಮತ್ತವ ಲಿಂಗಕ್ಕೆ ದೂರ. ಈ ರೀತಿ ಹೇಳ್ಯಾರ. ಹಂಗೆಲ್ಲ ಮಾಡಬಾರ್ದು. ಕುರುವಿನಲ್ಲಿ ಏನೇ ಆದ್ರೂ ಅರಿವೆಂಬ ಲಿಂಗ ತಾನೇ ಇದ್ದಾಗ ಕುರುವಿನಲ್ಲಿ ಅಷ್ಟೊಂದು ನಿಷ್ಠೆ ಇಟ್ಕೊಂಡು ಹುಚ್ಚುಚ್ಚು ಮಾಡಬಾರ್ದು ಅನ್ನೋಂಥ ಜ್ಞಾನ ಚನ್ನಬಸವಣ್ಣವ್ರು ಕೊಟ್ಟರು. ಇಷ್ಟಲಿಂಗ ಅಂದ್ರೆ ಸಾಯುವ ಕೆಡುವ ಪತಿ ಇದ್ದ. ಅದು ಕೆಡತದ, ಭಿನ್ನ ಆತದ, ಕಳೀತದ. ಸಾಯದ ಕೆಡದ ಗಂಡನ ಚನ್ನ ಮಲ್ಲಿಕಾರ್ಜುನ. ಇವ ಸಾಯುವ ಕೆಡುವ ಗಂಡನ ಒಯ್ದು ಒಲೆಯಲ್ಲಿಕ್ಕು ಅಂತಾಳಲ್ಲ, ಇದು ಕಳೆ ಆಗ್ತದ, ಭಿನ್ನ ಆಗ್ತದ, ಕೈಯಂದು ತೆಳಗೆ ಬೀಳುತ್ತಿರ್ತದ. ಅದು ಬಿದ್ದಾಗ ಪ್ರಾಣ ಹೊಡ್ಕೋಬಾರದು. ತಾನು ಬಿದ್ದದ್ದನ್ನ ಎತ್ತಿ ಒಂದಿಷ್ಟು ಮತ್ತೆ ಪೂಜೆ ಮಾಡಿದ್ರೆ ಆಯ್ತಪ್ಪ, ಏನಾಗ್ತದ. ಒಂದೇನ್ರಿ ತತ್ವಪದ ಇದು ಹಾಡ್ರಿ, ಮತ್ತೆ ಇದಕ್ಕೆ ಹೋಗೋಣ, ವಿಚಾರ ಸಾಗರಕ್ಕೆ ಹೋಗೋಣ. ಅದೊಂದು 10-15 ನಿಮಿಷ ಹೇಳ್ತೀನಿ, ಮತ್ತೆ ನಿಮಗೆ ಟೈಮ್ ಕೊಡ್ತೀನಿ. ನಾನು ಇವತ್ತೇನು ಭಾಳ ಹೇಳಲ್ಲ. ಇನ್ನೊಂದು 15-20 ನಿಮಿಷ ಹೇಳ್ತೀನಿ ವಿಚಾರ ಸಾಗರ, ಆಮೇಲೆ ನಿಮಗೆ ಟೈಮ್ ಕೊಟ್ಬಿಡ್ತೀನಿ. ಇವತ್ತೇನು ಭಾಳ ಹೇಳಂಗಿಲ್ಲ. ನೀವು ಮಾಡಂತೀರಿ ಮುಂದಿನ ಪ್ರೋಗ್ರಾಮು ಒಂದು ಇದು ಮಾಡ್ರಿ, ತತ್ವಪದ ಹಾಡ್ರಿ. ಶರಣಾರ್ಥಿಗಳು. ಯಾವಾಗಲೂ ಹೇಳಬಾರದೆ ವಾಸು, ಯಾವಾಗಲೂ ಹೇಳಬಾರದೆ ವಾಸು, ದೇವನೇ ಕೈ ಬೇಡ ಬೇಡವೆಂದನು, ವಾಸುದೇವನೇ ಕೈ ಬಿಡ ಬೇಡವೆಂದನು. ಸವಿಯಿಕ್ಕೆ ಎರೆಬಾರಿಲ್ಲ, ಇಷ್ಟ ಬಂಧುಗಳಿಲ್ಲ, ಅಕ್ಕ ತಂಗಿಯಾರನ್ನ ತಮ್ಮರಿಲ್ಲ, ಅಕ್ಕ ತಂಗಿಯಾರನ್ನ ತಮ್ಮರಿಲ್ಲ. ಒಂದಿಯಾಗಿ ನಾ ಬಳಲುತ್ತಲೇ ಸದಾ ದುಃಖ ಪಡುವೆನೆಂದು, ಸದಾ ದುಃಖ ಪಡುವೆನೆಂದು ರಕ್ತಕಾಂತಕನು, ರಕ್ತಕಾಂತಕನು. ಮಡದೆ ಮಕ್ಕಳು ಇಲ್ಲ, ಮಡದೆ ಮಕ್ಕಳು ಇಲ್ಲ, ಒಡವೆ ವಸ್ತುಗಳಿಲ್ಲ, ಪಡೆದ ತಾಯಿ ತಂದೆಯೊಬ್ಬರಿಲ್ಲ, ಪಡೆದ ತಾಯಿ ತಂದೆ ಒಬ್ಬರಿಲ್ಲ. ಎಡವಿ ಬೀಳುತ್ತಲಿರೆ ಎತ್ತಿಕೊಂಬರಿಲ್ಲ, ಎಡವಿ ಬೀಳುತ್ತಲಿರೆ ಎತ್ತಿಕೊಂಬರಿಲ್ಲ.
ಒಡೆಯನೆ ಕೈ ಬಿಡಬೇಡ ಗಂಗನು ತಾರಿ ಒಡೆಯನೆ ಕೈ ಬಿಡಬೇಡ ಗಂಗನು ತಾರಿ ಮಾಡಿಟ್ಟ ಮನೆ ಇಲ್ಲ ಕಾದಿಟ್ಟ ಧನವಿಲ್ಲ ಮಾಡಿಟ್ಟ ಮನೆ ಇಲ್ಲ ಕಾದಿಟ್ಟ ಧನವಿಲ್ಲ ಆಡಿಸಿಕೊಳ್ಳಲು ಮಕ್ಕಳಿಲ್ಲ ಆಡಿಸಿಕೊಳ್ಳಲು ಮಕ್ಕಳಿಲ್ಲ ಮಾಡಿ ನಿನ್ನ ಸ್ತುತಿ ಮಾಡುವನೆಂದರೆ ಮಾಡಿ ನಿನ್ನ ಸ್ತುತಿ ಮಾಡುವನೆಂದರೆ ಮೂಢರೊಳಗೆ ಬರು ಮೂಢನಾಗಿಯನೆಂದು ಮೂಢರೊಳಗೆ ಬರು ಮೂಢನಾಗಿಯನೆಂದು ಇಷ್ಟರ ಮೇಲೆ ಕೈಬಿಟ್ಟೆಯಾದರೆ ಇಷ್ಟರ ಮೇಲೆ ಕೈಬಿಟ್ಟೆಯಾದರೆ ಇನ್ನು ಶಿಷ್ಯರು ನೋಡಿ ನಗತಿಹರೆ ಇನ್ನು ಶಿಷ್ಯರು ನೋಡಿ ನಗತಿಹರೆ ಕೃಷ್ಣಾರ್ಥಕ್ಕೆ ಕೊಡುವಂತ ದೇವನಲ್ಲವೆಂದು ಕೃಷ್ಣಾರ್ಥಕ್ಕೆ ಕೊಡುವಂತ ದೇವರಲ್ಲವೆಂದು ಸೃಷ್ಟಿ ಒಳಗ ಅಪಕೀರ್ತಿ ಕಟ್ಟದೇ ಇರದೆಂದು ಸೃಷ್ಟಿ ಒಳಗ ಅಪಕೀರ್ತಿ ಕಟ್ಟದೆಂದು ಮೋಕ್ಷದಾಯ ವಿಶ್ವರೂಪ ಮೋಕ್ಷದಾಯ ವಿಶ್ವರೂಪ ವಿಶ್ವಾತ್ಮಾಗ ಸಾಕ್ಷಾತ್ ಸ್ವರೂಪ ಪರಮೇಶ್ವರನೇ ಸಾಕ್ಷಾತ್ ಸ್ವರೂಪ ಸರ್ವೇಶ್ವರನೇ ಸಾಕ್ಷಾತ್ ಶ್ರೀ ಗುರು ಪುರಂದರ ವಿಠಲನೇ ರಕ್ಷಿಸಬೇಕೆಂದು ಲಕ್ಷ್ಮೀ ವಲ್ಲಭನೋ ರಕ್ಷಿಸಬೇಕೆಂದು ಲಕ್ಷ್ಮೀ ವಲ್ಲಭನೋ ಬಾರದೆ ವಾಸುದೇವನೇ ಕೈ ಬಿಡಬೇಡ ಗಂಗನೋ ಕೈ ಬಿಡಬೇಡ ಗಂಗನೋ ಯಾವಾಗಲೂ ದೇವಬಾರದೆ ಯಾವಾಗಲೂ ದೇವಬಾರದೆ ವಾಸುದೇವನೇ ಕೈ ಬಿಡಬೇಡ ಒಂದನೋ ಎಲ್ಲ ಶಿಷ್ಯನು ಸನ್ನಾರ್ತಿ ಓಂ ನಮಃ ಶಿವಾಯ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸಿ ಅವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 249ನೇ ವಿಷಯಾಂಕ ಏನು ಹೇಳ್ತದಂತಂದ್ರೆ ಈಶ್ವರನೇ ಜಗತ್ತಿಗೆ ನಿಮಿತ್ತ ಕಾರಣನೂ ಹೌದು, ಉಪಾದಾನ ಕಾರಣನೂ ಹೌದು. ಈಶ್ವರನಲ್ಲಿ 2 ಅಂಶಗಳದವ, ಒಂದು ಚೇತನಾಂಶ,
ಇನ್ನ ಒಂದು ಮಾಯೆಯ ಅಂಶ, ಜಡಮಾಯ. ಜಡ ಅಂದ್ರು ಒಂದೇ, ಮಾಯ ಅಂದ್ರು ಒಂದೇ. ಜಡಮಾಯ ಅಂಶ. ಆ ಜಡಮಾಯವನ್ನ ಭಿನ್ನ ಮಾಡಿ ಈಶ್ವರನನ್ನು ಹೇಳಲಿಕ್ಕಾಗಂಗಿಲ್ಲ. ಚೇತನದಿಂದ ಭಿನ್ನ ಮಾಡಿನೂ ಈಶ್ವರನನ್ನು ಹೇಳಕ್ಕಾಗಂಗಿಲ್ಲ. ಜಡಮಾಯ ಅಂದ್ರೂ ಈಶ್ವರನೇ, ಚೇತನ ಅಂದ್ರೂ ಈಶ್ವರನೇ. ಹಿಂಗಾಗಿ ಈಶ್ವರನ ಒಂದು ಪಾತ್ರ ಏನದಂತಂದ್ರೆ, ಆ ಈಶ್ವರನಲ್ಲಿರುವ ಜಡಮಾಯ ತತ್ವ ಉಪಾದಾನ ಕಾರಣ ಈ ಜಗತ್ತಿಗಾದ್ರೆ, ಈಶ್ವರನಲ್ಲಿರುವ ಚೇತನ ತತ್ವ ನಿಮಿತ್ತ ಕಾರಣ. ಹಿಂಗೆ ಹೇಳಿದ್ರೆ ಸರಿ ಹೋಗ್ತದನ್ರಿ? ಈಶ್ವರನಲ್ಲಿರುವ ಜಡಮಾಯ ತತ್ವ ಈ ಜಗತ್ತಿಗೆ ಉಪಾದಾನ ಕಾರಣ ಆದರೆ, ಈಶ್ವರನಲ್ಲಿರುವ ಚೇತನ ಭಾಗ, ಚೇತನ ತತ್ವ ಏನದ, ಶುದ್ಧ ಬ್ರಹ್ಮ ಭಾಗ ಏನದಲ್ಲ, ಅದು ನಿಮಿತ್ತ ಕಾರಣ ಅಂತ ಹಿಂಗೆ ಹೇಳ್ಬೋದ? ಈಶ್ವರನೇ ನಿಮಿತ್ತ ಕಾರಣ, ಈಶ್ವರನೇ ಉಪಾದಾನ ಕಾರಣ ಅಂತಂದ್ರೆ ಅದೇ ಅಂಗ್ರಿ ಅಂತ ನಾಗರತ್ನಮ್ಮವ್ರಿಗೆ ಸರಿ ಹೋಗಲ್ದು, ಡೈಜೆಸ್ಟ್ ಆಗಲ್ದು ಮಾತು. ಅದಕ್ಕೆ ಈಗೇನ್ ಮಾಡ್ಬೇಕು? ಚೇತನದ ಭಾಗನೂ ಅದ, ಅದ್ರೊಳಗೆ ಜಡ ಭಾಗನೂ ಅದ. ಈಶ್ವರನೊಳಗ ಆ ಜಡ ಭಾಗಕ್ಕೆ ಮಾಯ ಅಂತಾರ. ಆ ಈಶ್ವರನನ್ನು, ಆ ಚೇತನವನ್ನ, ಆ ಜಡಮಾಯ ಭಾಗವನ್ನ ಬೇರ್ಪಡಿಸಿ ಹೇಳಲಿಕ್ಕೆ ಬರಂಗಿಲ್ಲ. ಅದು ಒಂದೇ ಒಂದು ಘಟಕ ಈಶ್ವರ ಅಂತೇಳಿ. ಆ ಈಶ್ವರನಲ್ಲಿರೋ ಜಡಮಾಯ ತತ್ವ ಏನದ, ಅದು ಈ ಜಗತ್ತಿಗೆ ಉಪಾದಾನ ಕಾರಣ. ಅದು ಆಶ್ರಯೀತೆ, ಆಶ್ರಯ ತಗೊಂಡದ. ಅದಕ್ಕೆ ಆಶ್ರಯ ಕೊಟ್ಟದ್ದು ಯಾವುದು? ಚೇತನ. ಆ ಈಶ್ವರನಲ್ಲಿರುವ ಚೇತನ ಏನದು ಅಂತಂದ್ರ ಆ ಜಡಮಾಯ ತತ್ವಕ್ಕ ಆಶ್ರಯ ಕೊಟ್ಟಂತ ಆಶ್ರಯದಾತ ಅದು. ಹಿಂಗಾಗಿ ಆಶ್ರಯದಾತ ಚೇತನ ನಿಮಿತ್ತ ಕಾರಣ ಆದ. ಆ ಒಂದು ಆಶ್ರಯಿತ ಜಡಮಾಯ ತತ್ವ ಏನದ, ಅದು ಉಪಾದಾನ ಕಾರಣ ಆದ ಅಂತೇಳಿ ಈ ರೀತಿ ಹೇಳಿದ್ರೆ ನಿಮಗ ಸಮಾಧಾನ ಆಗ್ತದ ಅಂತ ಅನ್ಕೊಂಡು ಹಿಂಗೆ ಹೇಳಕತ್ತಿ. ಬಿಡಿಸ್ಲಕ್ ಬರ್ಲಾರ್ದಂಥದ್ದು ಬಿಡಿಸಿ ಹೇಳ್ಬೇಕಾಗ್ಯದ. ಈಗ ಶಬ್ದ, ಅರ್ಥ ಹಿಂಗವೆಲ್ಲ ಬೇರೆ ಬೇರೆ ಇಲ್ಲ, ಅವು ಕೂಡೇ ಇರ್ತಾವ. ಶಬ್ದದ ಜೊತೆಗೆ ಅರ್ಥನೂ ಇರ್ತದ. ಅದನ್ನು ತಿಳ್ಕೋಬೇಕಾದ್ರೆ ಬೇರ್ಪಡಿಸಿ ಹೇಳ್ಬೇಕಾಗ್ತದ. ನಿಜವಾಗಿ ಅದು ಇರೋದು ಒಂದೇ, ಅದು ಅಭಿನ್ನವಾದದ್ದು. ಅಭಿನ್ನ ನಿಮಿತ್ತ ಉಪಾದಾನ ಕಾರಣನೇ ಅಂತಾರ ಅದಕ್ಕೆ. ಅದು ಬಿಡಿಸಿ ಬೇರಾಗದ, ಬೆರೆಸಿ ಒಂದಾಗದ ಅವಿನಾಭಾವ ಸಂಬಂಧ ಉಳ್ಳಂಥದ್ದು. ಆ ಒಂದು ಜಡಮಾಯ ತತ್ವಕ್ಕೆ ಏನಂತಾರ? ಶಕ್ತಿ ತತ್ವ ಅಂತಾರ. ಆ ಚೇತನ ಭಾಗಕ್ಕೆ ಶಿವತತ್ವ ಅಂತಾರ ವೀರಶೈವ ಪದ್ಧತಿಯಲ್ಲಿ. ಮುಂದೆ ಇಷ್ಟು ನೀವು ತಿಳ್ಕೊಂಡ್ಮೇಲೆ ಮುಂದೆ ಪ್ರಳಯ ಅನ್ನೋ ಒಂದು ಶಬ್ದ, ಈ ಒಂದು ಇದಕ್ಕೆ ಏನು ವಿಷಯ ಇದೆ ಹೋದಪ್ಪ ಅಂದ್ರೆ ಕಬಿತ್ತ 154ನೇ ದೋಹ, ಅದೇ ಕಬಿತ್ತ. ಅದರ ಮೇಲೆ ಇದು ಡಿಪೆಂಡ್ ಅದ. ಅದರದೇ ವಿಶ್ಲೇಷಣೆ ಮುಂದುವರೆದ. ಈಶ್ವರನ ಬಗ್ಗೆ ಗೊತ್ತಾಯ್ತು, ಮಾಯೆಯ ಬಗ್ಗೆ ಗೊತ್ತಾಯ್ತು. ಇಲ್ಲಿ ಅವ್ರೇನ್ ಮಾಡ್ತಾರ? ಪ್ರಳಯ ಅನ್ನುವ ಒಂದು ಶಬ್ದವನ್ನ ಕೊಟ್ರು. ಈ ಒಂದು ಪ್ರಳಯಕ್ಕ ಉಪಾದಾನ ಕಾರಣ ಯಾವುದು? ಚೇತನ ಯಾವಾಗ್ಲೂ ಅದು ನಿಮಿತ್ತ ಕಾರಣ, ಎಲ್ಲಿದ್ರು ಅದು ನಿಮಿತ್ತ ಕಾರಣನೇ. ಈಗ ಜಾಗೃತಾವಸ್ಥೆಗೆ ಉಪಾದಾನ ಕಾರಣ ಯಾವುದು? ಈಗ ನೀವು ಜಾಗೃತಾವಸ್ಥೆಗೆ ಅದಿರಿಲ್ಲ. ಈಗ ಜಾಗೃತಾವಸ್ಥೆಗೆ ನಿಮ್ಮ ಉಪಾದಾನ ಕಾರಣ ಯಾವುದು? ವಿಶ್ವಜೀವ ಕೊಡುವ ಕರ್ಮ ಫಲಗಳು, ನಿಮ್ಮ ಕರ್ಮಗಳೇ ಅದಕ್ಕೆ ಉಪಾದಾನ ಕಾರಣ. ನೀವು ಕರ್ಮ ಮಾಡಿದ್ದಿಲ್ಲ ಅಂತಂದ್ರೆ ಜಾಗೃತಾವಸ್ಥೆ ಯಾಕೆ ಬರ್ತಿತ್ತು? ಮತ್ತ ನಿಮಗೆ ಇವೆಲ್ಲ ಹಗಲತ್ತ ಜಾಗೃತಾವಸ್ಥೆ ಒಳಗಿದ್ದು ಏನ್ ಭೋಗಿಸ್ಬೇಕು ಅವೆಲ್ಲ ಯಾಕೆ ಬರ್ತಿದ್ವು? ಚೇತನ ನಿಮಿತ್ತ ಕಾರಣ. ಜಾಗೃತಾವಸ್ಥೆಗೆ ವಿಶ್ವಜೀವ ಏನು ನಿಮಗ ಕರ್ಮಗಳನ್ನ, ಭೋಗಗಳನ್ನ ಕೊಡುವುದಕ್ಕೆ ಯಾವಾಗ ಸಮ್ಮುಖಿ ಆಗ್ತದ ಆವಾಗ ನಿಮಗೆ ಜಾಗೃತಾವಸ್ಥೆ ಬರ್ತದ. ಬಂದಾಗ ಅಲ್ಲಿ
ಆ ಒಂದು ಕರ್ಮ ಭೋಗಗಳನ್ನು ಅನುಭವಿಸ್ತೀರಿ. ಈ ಜಾಗೃತಾವಸ್ಥೆಯಲ್ಲಿ ವಿಶ್ವಜೀವ ಏನು ಕರ್ಮ ಭೋಗಗಳು ಕೊಡಬೇಕು ಆ ಭೋಗಗಳೆಲ್ಲ ಕಂಪ್ಲೀಟ್ ಇವತ್ತು ದಿವಸ ಕೊಟ್ಟ ಮೇಲೆ ಅಲ್ಲಿ ಒಂದು ಕ್ಷಣನೂ ಇರಂಗಿಲ್ಲ. ಅವ ವಿಶ್ವಜೀವ ಮುಗಿತು, ಅವನೇನಾಗ್ತಾನ ವಿಮುಖಿ ಆಗ್ತಾನ. ವಿಮುಖಿ, ಸಮ್ಮುಖಿ, ವಿಮುಖಿ. ಕರ್ಮಫಲ ಕೊಡುವುದಕ್ಕೆ ಸಮ್ಮುಖವಾದಾಗ ಜಾಗೃತಾವಸ್ಥೆ ಆಗ್ತದ. ಕರ್ಮಫಲ ಮುಗಿದ ಮೇಲೆ ಆತ ವಿಮುಖಿ ಆದಾಗ ಜಾಗೃತಾವಸ್ಥೆ ಹೋಗಿ ಮತ್ತೇನಾಗ್ತದೆ, ಸ್ವಪ್ನಾವಸ್ಥೆ ಬರ್ತದೆ. ಮತ್ತೆ ಸ್ವಪ್ನಾವಸ್ಥೆ ಒಳಗ ಆ ಒಂದು ತೈಜಸ್ ಜೀವ ಆ ಕರ್ಮಫಲಗಳನ್ನು ಕೊಡುವುದಕ್ಕೆ, ಸ್ವಪ್ನಗಳ ಮೂಲಕ ಕರ್ಮಫಲ ಕೊಡೋದಕ್ಕೆ ಸಮ್ಮುಖಿ ಆಗ್ತಾನ. ಆ ಒಂದು ಕರ್ಮಫಲ ಎಲ್ಲ ಕೊಟ್ಟ ಮೇಲೆ ಅವನು ಮತ್ತೆ ವಿಮುಖಿ ಆಗಿಬಿಡ್ತಾನ. ವಿಮುಖಿ ಆದ್ಮೇಲೆ ನಿಮ್ಮ ಕನಸುಗಳೆಲ್ಲ ಬಂದಾಗ್ಬಿಡ್ತಾವ. ಬಂದಾದ್ಮೇಲೆ ಪ್ರಾಜ್ಞೆ ಜೀವ ಬರ್ತಾನ. ಅವನು ನಿದ್ದೆ ಅನ್ನೋಂಥದ್ದು ಯಾವ ರೀತಿ ಆಗಬೇಕು ನಿಮ್ಮ ನಿದ್ದೆ ಇವತ್ತ ಅಂಥೇಳಿ ಅವನೊಂದು ಭೋಗ ಕೊಡ್ಲಿಕ್ಕೆ ಬರ್ತಾನ. ಯಾವಾಗ ಅವನು ಭೋಗ ಕೊಡೋದು ಮುಗೀತು ಅವ ವಿಮುಖಿ ಆಗ್ತಿರ್ತಾನ. ಹಿಂಗ ವಿಶ್ವಜೀವ, ತೈಜಸ್ ಜೀವ, ಪ್ರಾಜ್ಞೆ ಜೀವರು ಯಾವಾಗ ಕರ್ಮ ಫಲಗಳನ್ನು ಕೊಡುವುದಕ್ಕ ನಿಮ್ಮ ಸಮ್ಮುಖಿಯಾಗಿ ಬರ್ತಾರ ಆವಾಗ ನಿಮಗೆ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ ಮತ್ತಿನ್ಯಾವುದೋ ಸುಷುಪ್ತಾವಸ್ಥೆಗಳು ನಿಮಗೆ ಬರ್ತಿರ್ತಾವ. ಯಾವಾಗ ಕರ್ಮಫಲ ಕೊಡೋದು ಮುಗೀತು ಆವಾಗ ವಿಮುಖಿ ಆಗಿಬಿಡ್ತಾರ. ವಿಮುಖಿ ಆದಾಗ ಆ ಅವಸ್ಥೆಗಳನ್ನು ಕಳ್ಕೊಂಡ್ಬಿಡ್ತೀವಿ. ಹಿಂಗ ದಿನಗಳು ಕಳ್ಕೊತ ಹೋಗ್ತಿರ್ತಾವ. ಮತ್ತೆ ಇದೇನು ಸಂಸಾರಕ್ಕೆ ಸಂಬಂಧಪಟ್ಟದ್ದು. ಆಹಾರ, ನಿದ್ರೆ, ಭಯ, ಮೈಥುನಕ್ಕೆ ಸಂಬಂಧಪಟ್ಟದ್ದು ಜಾಗ್ರ, ಸ್ವಪ್ನ, ಸುಷುಪ್ತಿ ಇವು ಆಗ್ತಾವ. ಮುಂದೆ ಈ ತುರ್ಯಾವಸ್ಥೆ ಒಳಗೆ ಏನು ಬರ್ತಿರಲ್ಲ, ಇಲ್ಲಿ ಸಾಕ್ಷಾತ್ ಈಶ್ವರ ಪರಮಾತ್ಮನೇ ಬರ್ತಾನ ತುರ್ಯಾವಸ್ಥೆಗೆ. ನೀವು ಹಿಂದಿನ ಜನ್ಮದಾಗ ಸಂಸಾರ ಅಷ್ಟೇ ಮಾಡಿಲ್ಲ, ಸಂಸಾರದ ಜೊತೆಗೆ ಪ್ಲಸ್ ಆ ಪರಮಾತ್ಮನ ಒಂದು ಜ್ಞಾನದ ಕಾರ್ಯನೂ ಮಾಡಿರಿ. ಆ ಜ್ಞಾನದ ಕಾರ್ಯದ ಕರ್ಮದ ಫಲಗಳನ್ನು ಕೊಡುವುದಕ್ಕ ಇಲ್ಲೇನಾಗ್ಯದ, ಮತ್ತೆ ಆ ಈಶ್ವರ ಬಂದು ನಿಮಗೆ ತುರ್ಯಾವಸ್ಥೆ, ತುರ್ಯಾತೀತಾವಸ್ಥೆ, ತುರ್ಯಾತೀತೋತ್ತರ ಅವಸ್ಥೆಗಳನ್ನು ಅವನೇ ಕೊಡ್ತಾನೆ, ಈಶ್ವರನೇ ಕೊಡ್ತಾನೆ. ಈಗ ಇಲ್ಲಿ ಜಾಗೃತಾವಸ್ಥೆ ಮುಗಿದು ಸ್ವಪ್ನಾವಸ್ಥೆಗೆ ಹೋದಾಗ ಏನಾಯ್ತು, ಜಾಗೃತಾವಸ್ಥೆಗೆ ಪ್ರಳಯ ಆಯ್ತು. ಸ್ವಪ್ನಾವಸ್ಥೆಗೆ ಹೋಗಿ ಸುಷುಪ್ತಾವಸ್ಥೆಗೆ ಹೋದ್ರಿ ಅಂತಂದ್ರ ಸುಷುಪ್ತಾವಸ್ಥೆ ಪ್ರಳಯ ಆಯ್ತು. ಸುಷುಪ್ತಾವಸ್ಥೆಯಿಂದ ಮತ್ತೆ ಜಾಗೃತಾವಸ್ಥೆಗೆ ಬಂದ್ರಿ ಅಂತಂದ್ರ ಅಲ್ಲಿ ಸುಷುಪ್ತಾವಸ್ಥೆ ಪ್ರಳಯ ಆಯ್ತು. ನೀವು ಇವತ್ತು ಹುಟ್ಟಿದ್ರಿ ಅಂತಂದ್ರ ನಿಮ್ಮ ತಿರೋಧಾನ ಅವಸ್ಥೆ ಪ್ರಳಯ ಆಗಿ ಏನಾಯ್ತು, ಬಾಲ್ಯ ಪ್ರಾಪ್ತಿ ಆಯ್ತು. ಬಾಲ್ಯಾವಸ್ಥೆ ಹೋಗಿ ನೀವು ಯುವಕರಾದ್ರಿ ಅಂತಂದ್ರ ಬಾಲ್ಯಾವಸ್ಥೆ ಪ್ರಳಯ ಆಯ್ತು. ಯುವನಾವಸ್ಥೆಯಿಂದ ಮುಂದೆ ನೀವು ವೃದ್ಧಾಪ್ಯಕ್ಕಾದ್ರಿ ಅಂತಂದ್ರೆ ಅಲ್ಲಿ ಇದು ಯೌವನಾವಸ್ಥೆ ಪ್ರಳಯ ಆಯ್ತು. ವೃದ್ಧಾಪ್ಯದಿಂದ ಮುಂದೆ ನೀವು ಮತ್ತೆ ಸುಷುಪ್ತಿ, ಅದಕ್ಕೇನು ಅಂತಿರಲ್ಲ, ತಿರೋಧಾನಕ್ಕಾದ್ರಿ ಅಂತಂದ್ರೆ ವೃದ್ಧಾವಸ್ಥೆ ಪ್ರಳಯ ಆಯ್ತು. ಆ ವೃದ್ಧಾವಸ್ಥೆ ಒಳಗ ನಿಮಗೇನೇನು ಭೋಗ ಕೊಡಬೇಕಂತ ಪರಮಾತ್ಮನ ಇಚ್ಛೆ ಇರ್ತದ, ಆ ಕರ್ಮ ಭೋಗಗಳು ನೀವು ಅನುಭವಿಸತ್ತನ್ನೋದು ಬಿಡಂಗೇ ಇಲ್ಲ. ಅವು ಆ ಕರ್ಮ ಭೋಗ ಮುಗಿದ ಮೇಲೆ ಅಲ್ಲಿ ಪ್ರಳಯ ಆಗಿ ಹೋಗ್ಬಿಡ್ತದೆ. ಹಿಂಗಾಕೋತ ಆಯುಷ್ಯ ತೀರುವ ತನಕ ಹಿಂಗೇ ನಡೀತಿರ್ತದ. ಈ ಜನ್ಮದಾಗ ನೀವು ಏನು ಭೋಗಗಳನ್ನು ಭೋಗಿಸ್ಬೇಕು ಆ ಎಲ್ಲ ಭೋಗಗಳನ್ನು ಭೋಗಿಸಿ ಖಾಲಿ ಆಯ್ತು ಅಂತಂದ್ರೆ ಅಲ್ಲಿ ಈ ಶರೀರಕ್ಕೆ ಪ್ರಳಯ ಆಗ್ತದ. ಶರೀರಕ್ಕೆ ಸಾಯದಂದ್ರೆ ಏನು ಅಂತೇಳಿ ಅಂತಾರಂದ್ರೆ, ಈ ಜನ್ಮದಾಗ ಆತ ಏನೇನು ಭೋಗಿಸ್ಬೇಕಂತ ಬಂದಿದ್ದ ಆ ಭೋಗಗಳು ಎಲ್ಲ ಖಾಲಿ ಆದವು ಅಂತ. ಅದು ಸತ್ತಾರ ಅಂತೇಳಿ ಎದಿ ಹೊಡ್ಕೊಂಡು ಡಬಾ ಹೊಡ್ಕೊಂಡತ್ತಾರ. ಅವನು ಭೋಗ ಖಾಲಿ ಹೊಡ್ಕೊಂಡು ಅವ ಹೋಗ್ಯಾನ, ಇವ ಹೊಯ್ಕೊಂಡು ಹೇಳ್ತಿರ್ತಾನೆ. ಏನ್ ಮಾಡ್ಬೇಕು?
ಎಲ್ಲರೂ ಅವ್ರವ್ರು ಭೋಗ ಮಾಡ್ಕೊಳಕ್ಕೆ ಬಂದಾರ. ಇಲ್ಲಿ ಯಾರು ಒಬ್ರಿಗೊಬ್ರು ಉಪಯೋಗ ಇಲ್ಲೇ ಇಲ್ಲ. ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪಾಸ್ಬುಕ್ಕು, ನಿಮ್ಮ ಪಾನ್ ಕಾರ್ಡು ನಿಮ್ಮವೇ, ನಮ್ಮವೇ, ಮಕ್ಕಳದೇ, ಗಂಡಂದೇ, ಹೆಣ್ತಿದೆ ಎಲ್ಲನೂ ಅವ್ರವ್ರದೇ. ಒಬ್ಬರದ ಅಕೌಂಟ್ ಇನ್ನೊಬ್ರಿಗೆ ಉಪಯೋಗ ಆಗಲ್ಲ. ನಾವೇನ್ ಮಾಡ್ಕೊಂಡ್ಬಿಟ್ಟಿವಿ, ಅವಕ್ಕೆ ಒಂದಕ್ಕೊಂದಕ್ಕೆ ಅಂಟ್ಕೊಂಡ್ಬಿಟ್ಟಿವಿ. ಅಂಟ್ಕೊಂಡದ್ದು ಕಳು ಬರ್ತದೆ. ಅಟ್ಯಾಚ್ಮೆಂಟ್ ಈಸ್ ದಿ ಪಾಯ್ಸನ್. ವಿಷ. ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದು ಒಂದು ವಿಷ. ಆ ಅಟ್ಯಾಚ್ಮೆಂಟ್ ಇರ್ಲಾರ್ದೆ ಎಲ್ಲ ಕೆಲಸ ಮಾಡ್ಲಕ್ಕೆ ಬರ್ತದೆ. ಅದಕ್ಕೆ ಮನೆಯಾಗ ನನಗೆ ಯಾರು ಲೈಕ್ ಮಾಡಲ್ಲ. ಅಟ್ಯಾಚ್ಮೆಂಟ್ ಇಲ್ಲ, ಎಲ್ಲ ಕೆಲಸ ಮಾಡ್ತಾನೆ, ಒಟ್ಟ ಅಟ್ಯಾಚ್ಮೆಂಟ್ ಇಲ್ಲ. ಇವ್ರು ಲೈಕ್ ಮಾಡಿ ನನಗೇನು ಮಾಡೋದದ, ಲೈಕ್ ಮಾಡಲಿಲ್ಲ ಅಂದ್ರೆ ನನಗೇನಾಗೋದು. ನಿಮ್ಗೇನು ಕೆಲಸ ಅದ ಅಟ್ ಮಾಡಿಬಿಡ್ತೀವಿ, ಆಯ್ತು. ತಿಲ್ಲಕ್ಕೆ ತಂದಿಡೋದು ಮುಗಿತೇನಂತ. ಅದೇನು ಬಾಯಿ ಸುತ್ತು ಮಾಡಿಟ್ರೆ ಅದು ಪ್ರೀತಿ. ಡಿಸ್ ಅಟ್ಯಾಚ್ಮೆಂಟ್ ಇಂದ ಏನಾಗ್ತದಂದ್ರೆ ದುಃಖಕ್ಕೆ ಕಾರಣ ಆಗ್ತದೆ. ಬಜಾರ್ಲಿಂದ ತಂದಿಟ್ಟದ್ದು ತಿನ್ನು ಅಂತೇಳಿ ತಂದು ಬಾಯಾಗಿಟ್ರೆ ಪ್ರೀತಿ, ಅದನ್ನು ಟೇಬಲ್ ಮೇಲೆ ಇಟ್ರೆ ಕರ್ತವ್ಯ. ಹೆಂಗ್ ಮಾಡ್ಬೇಕು? ಅಟ್ಯಾಚ್ಮೆಂಟ್ ಮಾಡ್ಬೇಕಾ, ಕರ್ತವ್ಯ ಮಾಡ್ಬೇಕಾ? ತಂದಿಟ್ರೆ ಮುಗಿತೇನು? ಹಿಂಗೆಲ್ಲ ಬರ್ತಾವ ಪ್ರಶ್ನೆ. ಅದಕ್ಕೆ ಇಲ್ಲೇನದಂತಂದ್ರೆ ಅಟ್ಯಾಚ್ಮೆಂಟ್ ಇರಲಾರ್ದೆ ಎಲ್ಲ ಕೆಲಸಗಳು ಮಾಡಬೇಕು. ಯಾರು ನಮಗೆ ಲೈಕ್ ಮಾಡಿದ್ರೆ ಮಾಡಲ್ಲಕ್ಕ, ಬಿಟ್ರೆ ಬಿಡಲ್ಲಕ್ಕ. ಇವ್ರ ಲೈಕ್ಲಿಂತ ನಮ್ಗೆ ಏನಾಗೋದು? ಎಲ್ಲರೂ ಕೂಡಿ ಭಾಳ ಲೈಕ್ ಮಾಡಿ ಭಾಳ ಚಲೋ ಮನುಷ್ಯ ಅಂತಂದ್ರೆ ನಿಜಗೂ ಇವ್ರ್ಯಾರು ಸರ್ಪಭೂಷಣ ಶಿವಯೋಗಿಗಳು ಏನು ಹೇಳ್ತಾರೆ? ಈ ಜಗತ್ತಿನ ಎಲ್ಲಾ ಮಂದಿ ನಿನಗೆ ಭಾಳ ಚಲೋ ಮನುಷ್ಯ ಅಂತೇಳಿ ಅಂದ್ರೆ ಇವರೆಲ್ಲರೂ ಕೂಡಿ ನಿನಗೇನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಕೇಳ್ತಾರ. ನಿಂದು ಕೆಲಸ ನೀನು ಕರ್ತವ್ಯ ಮಾಡಿ ಆತ್ಮೋದ್ಧಾರದ ಕೆಲಸ ಮಾಡಿ ನಿನ್ನ ಸಾಧನೆ ಒಳಗೆ ನೀನು ಇದ್ದಿ ಅಂತಂದ್ರ ಈ ಜಗತ್ತಿನ ಮಂದಿ ಎಲ್ಲರೂ ನಿನ್ನ ಸಂಗಟ ಕೆಟ್ಟ ಆದ್ರೂ ಆ ಶಿವ ನಿನ್ನ ಕೈ ಬಿಡ್ತಾನೇನು? ಶಿವ ನಿನ್ನ ಕೈ ಬಿಡುವನೇ ಮರುಳೆ ಅಂತ. ಹಂಗ ಎಲ್ಲರ ಸಂಗಟ ಕೆಟ್ಟ ಆದ್ರೂ ನಿನ್ನ ಆಧ್ಯಾತ್ಮ ಸಾಧನೆ ನೀ ಮಾಡಿದೆ ಅಂದ್ರೆ ಶಿವ ನಿನ್ನ ಕೈ ಬಿಡಂಗಿಲ್ಲ. ಮತ್ತ ಆಧ್ಯಾತ್ಮ ಸಾಧನೆ ಮಾಡೋದು ಬಿಟ್ಟು ಇಡೀ ಊರ್ ಮಂದಿಗೆ ಮನಿ ಮಂದಿಗೆ ಭಾಳ ಚಲೋ ಅನಿಸ್ಕೊಂಡ್ರೆ ಇವರೆಲ್ಲರೂ ಕೂಡಿ ನಿನಗೇನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೇನು? ನೀನಿಲ್ಲದ ಸ್ವರ್ಗ ಎನಗೆ ನರಕವಯ್ಯ, ನೀನಿರುವ ನರಕವೇ ಎನಗೆ ಸ್ವರ್ಗವಯ್ಯ. ಅಕ್ಕ ಮಹಾದೇವಿ ವಚನ ಬರ್ತದೆ. ನೀನಿಲ್ಲದ ಸ್ವರ್ಗ ತಗೊಂಡು ನನಗೆ ಅದಕ್ಕೆ ಬೇಕು. ನೀನಿಲ್ಲದ ಸ್ವರ್ಗ ಇತ್ತಂತಂದ್ರೆ ಕೌಶಿಕ ಮಹಾರಾಜ ಬೇಕಾದಿದ್ದ, ಅವ ವೀರಶೈವ ಸಿದ್ಧಾಂತನೇ ಇಲ್ಲ ಅವನ ಬಲ್ಲಿ, ಅವ ಜೈನರು. ಹಿಂಗಾಗಿ ಯಾಕೆ ನೀನಿಲ್ಲದ ಸ್ವರ್ಗ ಬೇಕಾದಿದ್ರೆ ಅದು ನಾನು ನರಕ ಅಂದ್ಬಿಡ್ತಾವ. ಮತ್ತ ನಿನ್ನ ಅನುಸಂಧಾನ ಅನುಭವಿಸಬೇಕಾದ್ರ ಹಸಿವಾದೊಡೆ ಭಿಕ್ಷತಿ ಬೇಡಿ ತಿಂತೀನಿ. ನರಕ ಇರ್ಲದು, ಆ ನರಕನೇ ಸ್ವರ್ಗ ನನಗೆ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಕೃಷಿಯಾದೊಡೆ ಕೆರೆ ಬಾವಿಗಳು ಉಂಟು, ಅಂಗ ಶೀತಕ್ಕೆ ಬಿಸುಟಿದ ಚಿಂದಿಗಳು ಉಂಟು, ಶಯನಕ್ಕೆ ಹಾಳು ದೇಗುಲಗಳು ಉಂಟು, ಆತ್ಮ ಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀನೆನಗುಂಟು. ಆ ಚನ್ನಮಲ್ಲಿಕಾರ್ಜುನ ಆತ್ಮ ಸಂಗಾತಕ್ಕೆ ನಮ್ಮ ಜೊತೆಗೆ ಇರೋ ತನಕ ಏನ್ ಚಿಂತೆ ಇಲ್ಲ. ಉಳಿದವ್ರೆಲ್ಲರದು ಏನ್ ಕರ್ತವ್ಯ ಮಾಡಬೇಕು ಮಾಡಿದೆ ನಾಡದೆ ಅಂತ ಹಿಂಗೆ ನಡಿಬೇಕದ ಗಾಡಿ. ಅದಕ್ಕೆ ಇಲ್ಲಿ ಏನಾಗಕತ್ತದ? ಒಬ್ಬ ಮನುಷ್ಯ ಸತ್ತಾನಂದ್ರೆ ಅದರ ಅರ್ಥ ಏನು? ಈ ಜನ್ಮದಾಗ ಅವ ಭೋಗಿಸಬೇಕಾದ ಭೋಗಗಳು ಎಲ್ಲ ಖಾಲಿ ಆಗ್ಯಾವ ಅಂತ ತಿಳ್ಕೋಬೇಕು. ಎಂತ ಚಂದನ ಅರ್ಥ ಅದ ಗೊತ್ತದ ಇದು. ಮತ್ತ ಈಶ್ವರ ಅವನಿಗೆ ಈಗ ಒಂದೇನಾರ ಹೋಟೆಲ್ಲು ಅಥವಾ ಒಂದೇನಾರ ಅಂಗಡಿ ಅವು ಹಾಕಬೇಕಾದ್ರ ನೀವೇನು ಸುಮ್ಮನೆ ಎಲ್ಲಿ ಬೇಕಾಗಿ ಹಾಕ್ತಿರೇನು? ಅಲ್ಲಿ ಗಿರಾಕಿ ಅಂತ ಗಿರಾಕಿ ಬರ್ತಾವ, ಅವ್ರಿಗೆ ಏನ್ ಬೇಕು, ಆ ಜನರ ಅವಶ್ಯಕತೆ ಏನದ, ಆ ಕಾರಣವನ್ನ ನೋಡಿ ನೀವು ಬಿಸ್ನೆಸ್ ಮಾಡ್ತೀರ ಏನು ಸುಮ್ ಏನ್ ಬೇಕಾದ್ರೆ ಎಲ್ಲಾರು ಹಾಕಿದ್ರೆ ಹಂಗ ಅಂಗಡಿ ಅಂತಾರ, ವ್ಯಾಪಾರ ಅಂತಾರ. ಅದಕ್ಕೆ
ಜನರ ಅವಶ್ಯಕತೆ ನೋಡಿ ನೀವು ಬಿಸ್ನೆಸ್ ಮಾಡ್ತಿರಲಿಲ್ಲ? ಏನ್ ನಿಮ್ ತಲೆಗೆ ಬಂದದ್ದು ಏನಾರ ಒಂದು ಅಂಗಡಿ ಹೋಗಿ ಎಲ್ಲಾರ ಹಾಕೊಂಡು ಕುಂದಿರ್ತೀರ, ಗಿರಾಕಿ ಬರ್ಲಿ ಬಿಡ್ಲಿ. ಹಂಗ ಅಲ್ಲಿ ಏನದ ಅಂತಂದ್ರೆ ಆ ಒಂದು ಅಂಗಡಿ ಹಾಕೋದಕ್ಕೆ ಕಾರಣ ಏನು ಅಂತಂದ್ರ ಆ ಸುತ್ತಮುತ್ತಲಿನ ಜನರ ಬೇಡಿಕೆನೆ ಆ ಅಂಗಡಿ ಹಾಕ್ಲಕ್ಕೆ ಕಾರಣ. ಹಂಗ ಈಶ್ವರನಿಗೆ ಅನೇಕ, ಒಬ್ಬನೇ ಈಶ್ವರ, ಅವ ಅನೇಕ ರೂಪ ಆಗಬೇಕು ಅಂತ ಅವನಿಗೆ ಇಚ್ಛೆ ಹುಟ್ಟಬೇಕಾದ್ರ ಅವನಿಗೆ ಕಾರಣ ಯಾವ್ದಂದ್ರ ಜೀವಿಗಳ ಈ ಕರ್ಮಗಳೇ ಅವನಿಗೆ ಕಾರಣ. ಜೀವಿಗಳ ಕರ್ಮಗಳಿಂದಲೇ ಅವ ಏನಾಗ್ತಾನ, ಒಬ್ಬವಿಂದ ಅವ ಅನೇಕ ಆಗ್ತಾನ. ಅದಕ್ಕ ನಿಮಗ ಜಗತ್ತಿಗೆ ಉಪಾದಾನ ಕಾರಣ ಈಶ್ವರ ಇರಬಹುದು, ಆದ್ರೆ ಈಶ್ವರನಿಗೆ ಉಪಾದಾನ ಕಾರಣ ಯಾರು ಅಂತಂದ್ರೆ ಜೀವಿಗಳ ಕರ್ಮ ಅಂತ. ಹೆಂಗಲ್ಲ ಕಡೆಗೆ ಎಲ್ಲಿಗೆ ತಂದ್ರು? ನಮ್ಮಲ್ಲೇ ತಂದ್ರ ಅವನಿಗೆ. ನಮ್ಮ ಕರ್ಮ ಫಲ ಕೊಡುವುದಕ್ಕ ಅಲ್ಲೊಬ್ಬ ಈಶ್ವರ ಅಂತ ಕುಂತ ಬಂದು ಧರಣಿಯ ಮೇಲೊಬ್ಬ ಸಿರಿದಪ್ಪ ಅಂಗಡಿಯ ನಿಕ್ಕಿ ಕುಳಿತಿದ್ದಾನೆ ಮಹಾದೇವ ಶೆಟ್ಟಿ. ಆಣಿಯ ಗೆಲ್ಲ ಕಾಣಿಯ ಸೋಲ. ಒಂದು ಚೂರು ಯಾರ ಕರ್ಮಕ್ಕೂ ಒಂಚೂರು ಹೆಚ್ಚು ಫಲ ಕೊಡಲ್ಲ, ಒಂಚೂರು ಕಡಿಮೆನೂ ಫಲ ಕೊಡಲ್ಲ. ಕರೆಕ್ಟ್ ಕರ್ಮಕ್ಕೆ ತಕ್ಕಂತೆ ಫಲ ಕೊಡ್ತಾನ ಅಂತೇಳಿ ವಚನ ಅದಲ್ರಿ ಒಂದು. ಹಂಗ ಈಶ್ವರನಿಗೆ ಆ ಅಂಗಡಿ ಇಡೋದಕ್ಕ, ಆ ಅಂಗಡಿ ಮಾಲಕಗ ಯಾರು ನಿಮಿತ್ತ ಕಾರಣ? ಅಲ್ಲಿ ಸುತ್ತಮುತ್ತ ಇರೋ ಗಿರಾಕಿಗಳೇ ಅವನಿಗೆ ನಿಮಿತ್ತ ಕಾರಣ. ಹಂಗ ಈಶ್ವರ ಜಗತ್ತಿಗೆ ನಿಮಿತ್ತ ಕಾರಣ ಇದ್ರೂ ಸಹಿತ ಆ ಈಶ್ವರಿಗೆ ಯಾರ ನಿಮಿತ್ತ ಕಾರಣ ಅಂತಂದ್ರೆ ಜೀವರುಗಳ ಕರ್ಮಗಳು ಈಶ್ವರನಿಗೆ ನಿಮಿತ್ತ ಕಾರಣಗಳು. ವಿಚಿತ್ರದಲ್ರಿ ಇದು. ಜೀವರುಗಳ ಕರ್ಮನೆ ಮಾಡ್ಲಿಲ್ಲ ಅಂತಂದ್ರ ಆ ಫಲ ಕೊಡ್ಲಕ್ಕೆ ಬರಂಗಿಲ್ಲ, ಫಲ ಕೊಡ ಈಶ್ವರನು ಬೇಕಾಗಿಲ್ಲ. ಎದಕ್ ಬೇಕು? ಇವ್ರು ಕರ್ಮ ಮಾಡಿದ್ಮೇಲೆ ಆ ಕರ್ಮ ತಗೊಂಡು ಫಲ ಕೊಡ್ಲಕ್ಕೆ ಒಬ್ಬ ಈಶ್ವರ ಅಂತ ಬರ್ಬೇಕಾಗ್ತದೆ. ಇವ್ರು ಕರ್ಮನೆ ಮಾಡ್ಲಿಲ್ಲ ಅಂತಂದ್ರೆ ಅವ ಈಶ್ವರರೇ ಎದಕ್ ಬೇಕು? ಈಶ್ವರನ ಒಂದು ಅಲ್ಲಿ ತತ್ವ ಉದಯ ಆಗ್ಲಕತ್ತದಂದ್ರ ಅಲ್ಲಿ ಜೀವಿಗಳ ಕರ್ಮಗಳದವ ಅಂತ. ನೀವೇ ಕಾರಣ ಈಶ್ವರನ ಸೃಷ್ಟಿಗೆ, ಜೀವಿಗಳು. ಅದಕ್ಕ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದೆ. ಇಲ್ಲಿ ಸಾಹಿತ್ಯಿಕವಾಗಿ ಏನ್ ಹೇಳ್ತದ ಓದಮೇಲೆ ಏನಂದ್ರೆ, ಪ್ರಳಯ ಅಂದ್ರೆ ಮೂಲವಾಗಿ ಏನ್ ತಿಳ್ಕೋಬೇಕು? ಯಾವ ಸಮಯದಲ್ಲಿ ಜೀವನಿಗೆ ಕರ್ಮವು ಫಲ ಕೊಡುವುದಕ್ಕೆ ಸಮ್ಮುಖವಾಗುವುದಿಲ್ಲವೋ ಆವಾಗ ಪ್ರಳಯವಾಗುತ್ತದೆ. ಅಂದ್ರೆ ಯಾವ ಸಮಯದಲ್ಲಿ ಜೀವನಿಗೆ ಕರ್ಮವು ಫಲ ಕೊಡುವುದಕ್ಕೆ ವಿಮುಖವಾಗುತ್ತದೆಯೋ ಆವಾಗ ಪ್ರಳಯವಾಗುತ್ತದೆ. ಈ ಒಂದು ಕ್ಷಣ ಪ್ರಳಯ ಆಗ್ತದಲ್ರಿ, ಒಂದೊಂದು ಕ್ಷಣನೂ ಪ್ರಳಯ ಆಗ್ತದ ಇಲ್ಲ? ಅದು ಕರ್ಮ ಫಲ ಕೊಟ್ಟು ಹೋಗ್ಬಿಡ್ತದಿಲ್ಲ ಅದು ಪ್ರತಿ ಕ್ಷಣ. ಪ್ರತಿ ಕ್ಷಣನೂ ನಿಮಗೆ ಸಮ್ಮುಖ ಆಗ್ತದ ಮತ್ತು ವಿಮುಖ ಆಗ್ತದ. ಆ ಕ್ಷಣದಲ್ಲಿ ಅದೇನ್ ಮಾಡ್ತದ? ಏನ್ ನಿಮ್ ಕರ್ಮ ಫಲ ಕೊಡ್ಬೇಕು ಕೊಟ್ಟು ವಿಮುಖ ಆಗಿ ಹೋಗ್ಬಿಡ್ತದೆ. ಅದಕ್ಕ ಪ್ರಳಯಕ್ಕೆ ನಿಮಿತ್ತ ಕಾರಣ. ಈ ಪ್ರಳಯಕ್ಕೆ ನಿಮಿತ್ತ ಕಾರಣ ಏನಪ್ಪ ಅಂತಂದ್ರೆ, ಪಿಂಡಾಂಡ ಈ ಒಂದು ಮನುಷ್ಯ ಶರೀರಕ್ಕ 100 ವರ್ಷ ಆಯುಷ್ಯ ಆಯಿತು ಅಂತಂದ್ರೆ ಪಿಂಡಾಂಡಕ್ಕೆ ಪ್ರಳಯ. ಜೀವನಿಗೆ 100 ವರ್ಷ ಆಯುಷ್ಯ ಆಯ್ತು ಅಂದ್ರೆ ಪಿಂಡಾಂಡಕ್ಕೆ ಪ್ರಳಯ. ಅದೇ ರೀತಿ ಬ್ರಹ್ಮನಿಗೆ ಅಂದ್ರೆ ಈಶ್ವರನಿಗೆ 100 ವರ್ಷ ಆಯುಷ್ಯ ಆಯಿತು ಅಂದ್ರೆ
ಬ್ರಹ್ಮಾಂಡಕ್ಕೆ ಪ್ರಳಯ. ಅವನ ಲೆಕ್ಕ ಬೇರೆ ಅದ, ಇವನ್ ಲೆಕ್ಕ ಬೇರೆ ಅದ. ಲೆಕ್ಕ ಒಂದೇ ಇಲ್ಲ, ಸ್ಕೇಲ್ ಬೇರೆ ಅದ. ಅವನು ದೊಡ್ಡ ಸ್ಕೇಲ್ ಅದ, ಅವನು 100 ವರ್ಷ, ಇವಂದು 100 ವರ್ಷ ಅಂತಂದ್ರ ಅವನು 100 ವರ್ಷ ಅಂದ್ರೆ ಎಷ್ಟೋ ಕೋಟಿಗಟ್ಟಲೆ ವರ್ಷ ಆಗ್ತದೆ. ಅದಕ್ಕೆ ಅವನಿಗೆ 100 ವರ್ಷ ಬೇರೆ ಲೆಕ್ಕ ಅದ, ಇವಂದು 100 ವರ್ಷ ಲೆಕ್ಕ ಬೇರೆ ಅದ. ಅದಕ್ಕೆ ಇದೇನಪ್ಪ ಅಂದ್ರೆ ಪ್ರಳಯಕ್ಕೆ ನಿಮಿತ್ತ ಕಾರಣ ಅಂದ್ರ ಈ ಪ್ರಸ್ತುತ ಸೃಷ್ಟಿ. ಈಗೇನು ಈ ಸೃಷ್ಟಿ ಅದಲ್ರಿ, ಈ ಸೃಷ್ಟಿ ಇವತ್ತ ಸೃಷ್ಟಿ ಆಗಿಲ್ಲದು. ಇದು ಸೃಷ್ಟಿ ಇವತ್ತೇ ಆಗಿಲ್ಲ, ಇದು ಮೊದಲು ಸೃಷ್ಟಿಯಾಗಿತ್ತು. ಆಗಿ ಪ್ರಳಯ ಆಗಿ ಇದು ಮತ್ತೆ ಹೊಸ ಸೃಷ್ಟಿ. ಈಗಿನ ಸೃಷ್ಟಿ ಪ್ರಸ್ತುತ ಸೃಷ್ಟಿ, ಹಿಂದಾಗಿದ್ದು ಪೂರ್ವದ ಸೃಷ್ಟಿ, ಮುಂದಾಗದು ಭಾವಿ ಸೃಷ್ಟಿ. ಇದು ಪ್ರಳಯ ಆದ್ಮೇಲೆ ಮುಂದೆ ಬರೋದು ಅದು ಭಾವಿ ಸೃಷ್ಟಿ. ಈಗಿರೋದು ಪ್ರಸ್ತುತ ಸೃಷ್ಟಿ, ಇದ್ರ ಹಿಂದಿರೋದು ಪೂರ್ವದ ಸೃಷ್ಟಿ. ಈ ಪ್ರಸ್ತುತ ಸೃಷ್ಟಿಯ ಪೂರ್ವದ ಸೃಷ್ಟಿಯಲ್ಲಿನ ಜೀವದ ಕರ್ಮಗಳೇ ಅವು ಏನಾದವಪ್ಪ ಅಂತಂದ್ರೆ ಫಲವನ್ನು ಕೊಡುವಲ್ಲಿ ವಿಮುಖವಾದವು. ಆವಾಗ ಪ್ರಳಯವಾಗುತ್ತದೆ. ಪೂರ್ವದ ಸೃಷ್ಟಿಯಲ್ಲಿನ ಜೀವರ ಕರ್ಮಗಳು ಏನ್ ಮಾಡ್ಯಾವ? ಈಗ ಪ್ರಸ್ತುತ ಸೃಷ್ಟಿಯೊಳಗೆ ಕರ್ಮ ಫಲ ಕೊಡ್ಲಕ್ ಬಂದವ ಇಲ್ಲ. ಈಗ ನಿಮಗ್ ಕರ್ಮ ಫಲ ಕೊಡ್ಲಕ್ ಯಾವ ಕೊಡ್ಲಕತ್ತಾವ? ನಿಮಗ ಪ್ರಸ್ತುತ ಸೃಷ್ಟಿಯ ಕರ್ಮಗಳು ಫಲ ಕೊಡ್ಲಕತ್ತಾವ, ಏನು ಪೂರ್ವ ಸೃಷ್ಟಿಯ ಕರ್ಮಗಳು ಫಲ ಕೊಡ್ಲಕತ್ತಾವ? ಈಗ ಪೂರ್ವ ಸೃಷ್ಟಿಯ ಕರ್ಮಗಳು ಬಂದು ನಿಮಗ ಈಗ ಫಲ ಕೊಡ್ಲಕತ್ತಾವ. ಆ ಫಲಗಳು ಏನಾದವಪ್ಪ ಅಂದ್ರೆ ಎಲ್ಲ ಖಲಾಸಾದವು. ಅವು ಖಲಾಸಾದ್ಮೇಲೆ ಅವು ಏನಾಗ್ತವ? ಸಮ್ಮುಖ ಇದ್ದದ್ದು ವಿಮುಖ ಆಗ್ತವ. ಆವಾಗ ಪ್ರಳಯವಾಗುತ್ತದೆ. ಈ ವಾಕ್ಯ ಚಂದ ತಿಳ್ಕೋಬೇಕು. ಪ್ರಸ್ತುತ ಸೃಷ್ಟಿಯ ಪೂರ್ವದ ಸೃಷ್ಟಿಯಲ್ಲಿನ ಜೀವರುಗಳ ಕರ್ಮಗಳೇ ಅಂದ್ರೆ ಅವು ಫಲವನ್ನು ಕೊಡುವಲ್ಲಿ ವಿಮುಖವಾದಾಗ ಪ್ರಳಯವಾಗುತ್ತದೆ. ಈ ವಾಕ್ಯ ಸರಿಯಾಗಿ ಅರ್ಥ ಆಗ್ಲಕತ್ತದ ಇಲ್ಲ ನೋಡ್ರಿ. ಪ್ರಸ್ತುತ ಸೃಷ್ಟಿಯ ಪೂರ್ವದ ಸೃಷ್ಟಿಯಲ್ಲಿನ ಕರ್ಮಗಳು ಮುಗಿದಾಗ ಅದೇ ಸೃಷ್ಟಿ, ಅದೇ ಅರ್ಥದಾಗೆ ಹೇಳಕತ್ತಾರ. ಪ್ರಸ್ತುತ ಸೃಷ್ಟಿಗಿಂತ ಪೂರ್ವದ ಸೃಷ್ಟಿಯಲ್ಲಿನ ಜೀವರುಗಳ ಕರ್ಮಗಳು ಫಲವನ್ನು ಕೊಡುವಲ್ಲಿ ವಿಮುಖವಾದವು ಅಂತಂದ್ರೆ ಆ ಕರ್ಮಗಳೆಲ್ಲ ಖಾಲಿ ಆದಾಗ ವಿಮುಖ ಆಗ್ತಾವ. ವಿಮುಖವಾದವು ಅಂದ್ರೆ ಆವಾಗ ಪ್ರಳಯವಾಗುತ್ತದೆ. ಬರ್ಕೊಂಡು ನೀಟಾಗಿ ಅರ್ಥ ಮಾಡ್ಕೋರಿದು. ಪ್ರಳಯ ಯಾವಾಗ ಆಗ್ತದ? ಇದು ಜಗತ್ ಪ್ರಳಯ ಯಾವಾಗ ಆಗ್ತದ? ಪಿಂಡಾಂಡ ಪ್ರಳಯ ಯಾವಾಗ ಆಗ್ತದ? ಇದು ಈಶ್ವರನ ಸುದ್ದಿ ಹೇಳಕತ್ತಾರ. ಅದಕ್ಕ ಇಡೀ ಬ್ರಹ್ಮಾಂಡದ ಸುದ್ದಿ ಮಾತಾಡ್ಲಕತ್ತಾರ. ಪಿಂಡಾಂಡದ ಸುದ್ದಿನೂ ಹಿಂಗೆ ಇರ್ತದೆ ಸೇಮ್. ಪ್ರಸ್ತುತ ಈಗೇನು ಶರೀರ ಅದಲ್ಲ, ಈ ಶರೀರಕ್ಕಿಂತ ಪೂರ್ವದ ಒಂದು ಶರೀರ ಧರಿಸಿ ನೀವೇನು ಕರ್ಮಗಳು ಮಾಡಿರಿ, ಆ ಶರೀರಗಳ ಕರ್ಮಗಳ ಫಲಗಳು ಕೊಡುವಲ್ಲಿ ಕಂಪ್ಲೀಟ್ ಆಗಿ ಅವ್ರದ್ದು ಫಲ ಕೊಡೋದು ಮುಗಿದ್ಮೇಲೆ ಅವು ವಿಮುಖ ಆದವು ಅಂತಂದ್ರೆ ಆವಾಗ ಅದು ಪ್ರಳಯ. ಈಗಿನ ಶರೀರ ಪ್ರಳಯ ಆಗ್ತದ. ಈಗ ಪ್ರಸ್ತುತ ಜನ್ಮದ ಶರೀರ ಇದು ಎದರ್ಲಿಂತ ಇದು ನಡೆದದು? ಇದ್ರದ್ದು ಪೆಟ್ರೋಲು ಪೂರ್ವ ಜನ್ಮದ ಕರ್ಮಗಳು ಎಂಬ ಪೆಟ್ರೋಲ್ ನಿಂತ ಇದು ನಡೆದದೀಗ. ಆ ಪೆಟ್ರೋಲ್ ಖಾಲಿ ಆಯ್ತು, ಕರ್ಮ ಭೋಗಗಳು ಮುಗಿದು ಅಂತಂದ್ರೆ ಈ ಜನ್ಮ ಕೊನೆಗೊಳ್ಳುತ್ತದ. ಮತ್ತೆ ಈ ಜನ್ಮದಾಗ ಮಾಡಿದ ನಿಮ್ಮ ಕರ್ಮದ ಪೆಟ್ರೋಲು ಮತ್ತೆ ಯಾವ ಜನ್ಮದ ಗಾಡಿ ಓಡಿಸ್ತೀರಿ? ಮುಂದಿನ ಜನ್ಮ. ಏನ್ರಿ?
ಅದಕ್ಕೆ ಹುಟ್ಟಿ ಬರ್ಬೇಕಾದ್ರ 6 ಐಟಮ್ ತಗೊಂಡು ಬಂದಿರ್ತೀವಿ ನಾವು. 6 7 ಐಟಮ್ ತಂದಿರಿ ನಾವು. ಒಂದನೇದ್ದೇನು ಜಾತಿ ಅಂತ. ಜಾತಿ ಅಂದ್ರೆ ಜನ್ಮ. 84 ಲಕ್ಷ ಜೀವರಾಶಿಗಳೊಳಗ ಮನುಷ್ಯನೋ, ಕತ್ತಿನೋ, ಕುದುರೆನೋ, ಪಾತ್ರಗಿತ್ತಿನೋ, ಮತ್ತೆ ಯಾವ್ದಾರ ಸಗಣಿ ಹುಳನೋ, ಗಿಣಿನೋ, ನವಿಲೋ, ಹುಲಿನೋ, ಸಿಂಹನೋ, ಇದೆಲ್ಲ ಜಾತಿ. 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಶರೀರ ತಂದಿರ್ತೀವಿ. ಆ ಶರೀರದ ಜೊತೆಗೆ ಏನ್ ಬಂದಿರ್ತದ, ಹುಟ್ಟುತ್ತಲೇನೆ ಅದಕ್ಕೊಂದು ಆಯುಷ್ಯ ಅಂತ ಇರ್ತದೆ. ಎಷ್ಟು ದಿನ ಇರಬೇಕು ಅಂತ. ಜಾತಿ. ಎರಡನೇ ಆಯುಷ್ಯ. ಆಯುಷ್ಯ ಆದ್ಮೇಲೆ ಅದು ಸುಮ್ಮನೆ ಇರ್ತದೆ. ಆಯುಷ್ಯ ಇರೋ ತನಕ ಬದುಕಬೇಕಾದ್ರೆ ಅದಕ್ಕೆ ಭೋಗ ಬೇಕಲ್ಲ. ಕೂಸು ತಾಯಿ ಹಾಲು ಕುಡಿಸ್ಲಿಲ್ಲ ಅಂತಂದ್ರೆ ಕೂಸು ಬದುಕ್ತದೇನ್ರಿ? ಹುಟ್ಟದೇನು ಹುಟ್ಟಿ ಬಿಡ್ತದ. ಅದು ತಾಯಿ ಹಾಲು ಕುಡಿಸಿದ್ರೆ ಬದುಕ್ತದ. ತಾಯಿಯ ಸ್ತನಪಾನದ ಮೊದಲ ಹನಿ ಅಲ್ಲಿ ನಿಂತದು. ತಾಯಾಗ ಒಂದಿಟ್ಟು ಗಂಗಾಜಲ ಅಂತ ಹಾಕ್ತಾರಲ್ಲ, ಆ ಹನಿ ತನಕ ಮಧ್ಯದಲ್ಲಿ ಅದು ಏನೇನು ಭೋಗಿಸ್ಬೇಕು, ಹಣ್ಣು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ, ಅದೇನು ದನ ಕನಕಾದಿಗಳು, ಆಸ್ತಿ ಪಾಸ್ತಿಗಳು ಎಲ್ಲ ಏನೇನು ಭೋಗಿಸ್ಬೇಕು ಎಲ್ಲ ಭೋಗ ತಗೊಂಡ್ಬಂದಿರ್ತದ. ಅದು ಬರ್ಬೇಕಾದ್ರೆ ಹಂಗೆ ಬಂದಿರಲ್ಲ. ಅದು ಭೋಗ, ರೋಗ, ರುಜಿನ ಏನೇನವ ಎಲ್ಲ ತಗೊಂಡ್ಬಂದಿರ್ತದ. ತಗೊಂಡು ಬಂದು ಏನ್ ಮಾಡ್ತದ, ಇವು 3 ತಗೊಂಡ್ಬರ್ತದ. ಜಾತಿ ಮತ್ತ ಆಯುಷ್ಯ, ಭೋಗ. ಮತ್ತ ಅದ್ರ ಜೊತೆಗೆ ಅಂತಂದದ ಒಂದಿಷ್ಟು ದೋಷಗಳು ತಗೊಂಡು ಬಂದದ. ವೀಕ್ನೆಸ್ ಏನಪ್ಪ? ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. 6 ಮತ್ತೆ 7ನೇದು ಏನ್ ತರ್ತದಪ್ಪ ಅಂದ್ರೆ ಬುದ್ಧಿ ತಂದಿರ್ತದ. ಬುದ್ಧಿ ಅದು ಬೆಕ್ಕದಾಗಲಕ್ಕ ಇಲ್ಲಿರಾಗನು ತನ್ನ ಬುದ್ಧಿಲಿಂತೇ ನಡೀತದ. ಮತ್ತ ಸಾಯಾಗ ತನ್ನ ಬುದ್ಧಿ ತಗೊಂಡೇ ಓದ್ತದ. ಮತ್ತೆ ಹುಟ್ಟಿ ಬತ್ತು ಅಂದ್ರೆ ತನ್ನ ಬುದ್ಧಿ ತಗೊಂಡೇ ಬರ್ತದ. ಒಂಥರ ಆ ಬುದ್ಧಿ ಬಿಟ್ಟು ಅಳ್ಳಾಡಂಗಿಲ್ಲ ಇದು ಜೀವ. ಆ ಬುದ್ಧಿಲಿಂತ ಇದೆಲ್ಲ. ಒಟ್ಟು 7 ಐಟಮ್ ಗೊತ್ತು ಅದವ. ಜಾತಿ, ಆಯುಷ್ಯ, ಬುದ್ಧಿಯಲ್ಲಿ ಸಂಸ್ಕಾರ ಬರ್ತದೆ. ಅಟ್ಟೆಲ್ಲ ಬಂತಂದ್ರೆ ತಂದೆ ನಡೆಸ್ತದ. ಈಗ ನೋಡ್ರಿ, ನೀವೆಲ್ಲರೂ ಕೂಡಿ ಹೆಂಗೋ ಒಂದಿದು ಶುದ್ಧ ಬ್ರಹ್ಮಪೀಠದ್ದು ಹಿಂಗೋ ಹಂಗೋ ಹೆಂಗೋ ನಡೆಸ್ಬೇಕು ಅಂತ ನಿಮ್ಮೂ ಬಹಳಷ್ಟು ಆಲೋಚನೆಗಳದಾವ ಇದ್ರೊಳಗೆ. ಇದ್ರೂ ಸಹಿತ ಒಂದ್ ಸ್ವಲ್ಪ ದೊಡ್ಡ ಮನುಷ್ಯ ಆಯ್ತು ನನಗೆ ಮ್ಯಾಲ ಕುಂದಿರ್ಸಿದ್ದಕ್ಕ ನಾ ಏನ್ ಮಾಡ್ತೀನಿ, ನಾನು ಬುದ್ಧಿ ಹೆಂಗೇ ನಡೆಸ್ತೇನೆ ನಾನು. ಅದಕ್ಕೆ ನೀವು ನಿಮ್ ಬುದ್ಧಿ ಹೆಂಗೆ ನಡೆಸ್ಬೇಕು ಅಂತಂದ್ರ ನಿಮ್ದು ಒಂದು ಪೀಠ ಮಾಡ್ಕೋರಿ, ನಿಮ್ಮ ಒಂದಿಟ್ಟು ಶಿಷ್ಯರ ಬಳಗ ಬೆಳೆಸ್ಕೋರಿ ಅಂತ ನಾವ್ ಹೇಳ್ತೀವಿ. ನಮ್ಮ ಬುದ್ಧಿ ಹೆಂಗ ನಡ್ಸಾಗ ನಿಮ್ಮ ಬುದ್ಧಿ ತಂದು ಅದ್ರಾಗ ವಹಿಸಿ ಬಿಟ್ರಿ ಅಂತಂದ್ರ ಬುದ್ಧಿಗಳು ಕೂಡಿ ಗುದ್ದಾಡಕತ್ತಿ ಬಿಡ್ತಾವ. ಈಗ ಮತ್ತೆಲ್ಲರೂ ಗುದ್ದಾಡಕತ್ತಾರ ಇಲ್ಲ ಹೊರಗೆ. ಅಲ್ಲಿ ನೋಡ್ರಿ ಹೆಂಗದು. ಗುರುಗಳು ಅಂತೇಳಿ ಮಾಡಿಟ್ಟು ಅವ್ರು ನಾವ್ ಹೇಳ್ದಂಗೆ ಕೇಳ್ಬೇಕಂತ, ಶಿಷ್ಯರಂತ ಮಾಡಿಟ್ಟು ಅವ್ರು ನಾವ್ ಹೇಳ್ದಂಗೆ ಕೇಳ, ಅವ್ರು ಹೇಳ್ದಂಗೆ ಇವ್ರು ಕೇಳದೆ, ಇವ್ರು ಹೇಳ್ದಂಗೆ ಅವ್ರು ಕೇಳದೆ, ಎಲ್ಲರೂ ಅವ್ರವ್ರ ಬುದ್ಧಿನೇ ನಡೆಸಿಬಿಟ್ರು. ಹಿಂಗ್ ಬುದ್ಧಿಗಳು ಗುದ್ದಾಡ್ತಾವ. ಬುದ್ಧಿ ಅದಕ್ಕ ಬುದ್ಧಿ. ಈ ಮಲದೋಷ ಅಂತಂದ್ರೆ ಅದ್ರೊಳಗೆ ಬಂದು ಅಲ್ಲ ಎಲ್ಲ ಸಂಸ್ಕಾರಗಳು ಬಂದ್ಬಿಡ್ತಾವ. ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷಗೆ ಅವು ಬಂದು ಬಿಡ್ತಾವ. ಎಲ್ಲ ಅದ್ರಾಗ ಇರ್ತಾವ. ಒಟ್ಟು 7 ಐಟಮ್: ಜಾತಿ, ಆಯುಷ್ಯ, ಭೋಗ, ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಮತ್ತು ಬುದ್ಧಿ. ಇಷ್ಟು. ಅವು ಏನು ಸಣ್ಣ ಕೂಸುಗಳು ಸಣ್ಣ ಇರ್ತಾವ ಅಂದ್ರೂ ಅವ್ರದೇ ಒಂದು ಬುದ್ಧಿ. ಅವು ಹೆಂಗೆ ನಡೆಸ್ಬೇಕಂತ ನಡೆಸ್ತಾವ. ಓಸು ಮಂದಿ ಅದು ಹೇಳ್ದಂಗೆ ಕೇಳ್ಬೇಕು. 4 ಆದ್ರೇನು, 3 ಆದ್ರೇನು, ಎತ್ತರ ಅಂದ್ರೆ ಎತ್ತರ, ಮಲ್ಕೋ ಅಂದ್ರೆ ಮಲ್ಕೋ. ಅವು ಹೆಂಗೆ ಹೇಳ್ತಾವ ಹಂಗೆ ಕೇಳ್ಬೇಕು ನಾವು. ಅವ್ರದೇ ಬುದ್ಧಿ ಹೆಂಗಿರ್ತಾವ ಹಂಗೆ ನಡೆಸ್ತಿರ್ತಾವ. ದೊಡ್ಡವರಾದ್ರೂ ಅಷ್ಟೇ, ಸಣ್ಣವರಾದ್ರೂ ಅಷ್ಟೇ. ಏನಾಯ್ತಪ್ಪ ಅಂತಂದ್ರೆ ಈ ಒಂದು ಹಿಂದಿನ ಜನ್ಮದ ಪಿಂಡಾಂಡದ ವಿಷಯ ಬಂದಾಗ ಹಿಂದಿನ ಜನ್ಮಗಳ ಕರ್ಮಗಳ ಫಲಗಳು ಕೊಡುವಕ್ಕ ಸಮ್ಮುಖ ಆದಾಗ ಒಂದು ಹೊಸ ಶರೀರ ಬರ್ತದ. ಮತ್ತ ಆ ಕರ್ಮಗಳು ಫಲ ಕೊಡೋದೆಲ್ಲ ಕೊಟ್ಟು
ಅವು ವಿಮುಖ ಆದಾಗ ಆ ಶರೀರ ಹೋಗ್ಬಿಡ್ತದ, ಪ್ರಳಯ, ಶರೀರಕ್ಕೆ ಪ್ರಳಯ. ಅದೇ ರೀತಿ ಈಶ್ವರನ ವಿಷಯ ಬಂದಾಗ ಆ ಬ್ರಹ್ಮಾಂಡ ಪ್ರಳಯ ಹಿಂದಿನ ಪ್ರಳಯ ಆಗ್ಯದಲ್ಲ, ಪ್ರಳಯ ಆಗಿ ಇದು ಸೃಷ್ಟಿಯಾಗ್ಯದ. ಆ ಹಿಂದಿನ ಸೃಷ್ಟಿಯ ಜೀವರುಗಳ, ಹಿಂದಿನ ಸೃಷ್ಟಿಯಲ್ಲಿನ ಜೀವರುಗಳ ಕರ್ಮಗಳು ಈ ಪ್ರಸ್ತುತ ಸೃಷ್ಟಿಯ ಜೀವರುಗಳಿಗೆ ಆ ಫಲಗಳನ್ನು ಕೊಡುವುದಕ್ಕೆ ಸಮ್ಮುಖವಾದಾಗ ಏನಾಗ್ತದ? ಸೃಷ್ಟಿ ಆಗ್ತದ. ಯಾವಾಗ ಆ ಫಲಗಳೆಲ್ಲ ಕೊಟ್ಟು ಆ ಕರ್ಮಗಳೆಲ್ಲ ವಿಮುಖ ಆದವು ಅಂತಂದ್ರೆ ಆವಾಗ ಅಲ್ಲಿ ಪ್ರಳಯ ಆಗ್ತದ. ಇಷ್ಟೇ ಇರೋದು. ಜೀವನಿಗೆ ಕರ್ಮಗಳು ಫಲವನ್ನು ಕೊಡಲಿಕ್ಕೆ ಸಮ್ಮುಖವಾದಾಗ ಸೃಷ್ಟಿ ತಯಾರಾಗುತ್ತದೆ. ವಿಚಾರ ಚಂದ್ರೋದಯದ 2ನೇ ಕಲಾದಲ್ಲಿ ಆರೋಪ ಅಪವಾದದಲ್ಲಿ ಹಿಂದಿನ ಸೃಷ್ಟಿಯಲ್ಲಿನ ಜೀವರುಗಳ ಕರ್ಮಗಳು ಪ್ರಳಯ ಕಾಲದಲ್ಲಿ ಮಾಯೆಯಲ್ಲಿ ಲೀನವಾಗಿದ್ದು ಆ ಮಾಯೆಯಲ್ಲಿರುವ ಮೊದಲಿನ ಸೃಷ್ಟಿಯ ಜೀವಿಗಳ ಕರ್ಮಗಳು ಯಾವಾಗ ಫಲ ಕೊಡುವಲಿಕ್ಕೆ ಸಮ್ಮುಖವಾದವೋ ಆವಾಗ ಈಶ್ವರನಲ್ಲಿ ನಾನು ಏಕನಾಗಿದ್ದೇನೆ, ಅನೇಕ ರೂಪನಾಗಬೇಕು ಅಂತೇಳಿ ಇಚ್ಛೆ ಉಂಟಾಗ್ತದ. ಆ ಹಿಂದಿನ ಸೃಷ್ಟಿಯ ಜೀವಿಗಳು ಕರ್ಮ ಫಲಗಳನ್ನ ಕೊಡುವಕ್ಕೆ ಯಾವಾಗ ಸಮ್ಮುಖ ಆಗ್ತಾವ ಆವಾಗ ಏನಾಗ್ತದ? ಆ ಕರ್ಮ ಫಲಗಳ ಕೊಡುವುದಕ್ಕೆ ಸಮ್ಮುಖವಾದ ಕಾರಣ ಈಶ್ವರನಲ್ಲಿ ಒಂದು ಇಚ್ಛೆ ಉಂಟಾಗ್ತದ. ನಾನು ಒಬ್ಬನೇ ಇರೋದಲ್ಲ, ನಾನು ಅನೇಕ ಆಗಬೇಕು ಅಂತೇಳಿ ಇಚ್ಛೆ ಉಂಟಾಗ್ತದ. ಈಗ ಒಬ್ಬನೇ ಲುಂಗಿ ಉಟ್ಕೊಂಡು ತಿರುಗಾಡ್ತಿರ್ತಾನೆ ಗಂಡಸ ಮಗ, ಅವನಿಗೆ ಒಮ್ಮಿಗೆ ಮದುವೆ ಮಾಡ್ಕೋಬೇಕಂತ ಇಚ್ಛೆ ಉಂಟಾಗ್ತದ. ಯಾಕಾಗ್ತದ? ಅವನ ಹಿಂದಿನ ಜನ್ಮಗಳ ಕರ್ಮಗಳು ಫಲ ಕೊಡ್ಲಕ್ಕ ಬಲ ಬಂದದಂತಾರ. ಬಲ ಅದು ಬಲ ಬಂದದ, ಬಾಚಿಂಗ ಬಲ ಅಂತಂದ್ರೆ ಅದೇನ್ ಚಲೋ ಅದೇನದ. ಕರ್ಮ ಫಲ ಕೊಡೋದಕ್ಕ ಬಾಚಿಂಗ ಬಲ ಬಂದದ. ಅದನ್ನು ದೊಡ್ಡ ಕಾರ್ಯಕ್ರಮ ಮಾಡಿ ಅದಕ್ಕೊಂದು ಸಿಂಗಾರ ಮಾಡಿ ಸಂಭ್ರಮ ಪಡ್ತಾರ ಕರ್ಮ ಫಲ ಮುಗಿಸೋದಕ್ಕೆ. ಈಶ್ವರನಿಗೆ ಏನ್ರಿ ಏನ್ರಿ ಹಂಗೆ ನೋಡ್ರಿ, ಹಿಂಗ ಮಾಡಂಗಿಲ್ಲ ಅಷ್ಟೇ. ಬಾಸಿಂಗ ಬಲ ಬಂದದ ಅಂತ ಹೇಳಿ ಭಾರಿ ಖುಷಿ. ಬಲ ಬಂದದತ್ತ ಜ್ಯೋತಿಷ್ ಹೇಳಿದ್ರ ಇವ್ರಿಗೆ ಖುಷಿ. ಏನ್ ಬಲ ಬಂದದ? ಅವನ್ ಹಿಂದಿನ ಜನ್ಮದ ಕರ್ಮ ಫಲ ಕೊಡೋದಕ್ಕ ಸಮ್ಮುಖ ಆಗಿ ನಿಂತದ. ಜಲ್ದಿ ಮಾಡ್ಕೊಂಡ್ ಮದುವೆ ಮುಂದೆ ನಿನಗ ಅದ ಮಾರಿ ಹಬ್ಬ ಅಂತ ಹೇಳಿ ಏನು ವಿಚಾರ ಮಾಡ್ಯಾರ? ಏನಿದು? ಈಶ್ವರನಿಗೆ ಕಾರಣ ಯಾವುದು ಅಂದ್ರೆ ಹಿಂದಿನ ಸೃಷ್ಟಿಯಲ್ಲಿರುವ ಜೀವರುಗಳ ಕರ್ಮಗಳು ಅವು ಫಲ ಕೊಡುವುದಕ್ಕೆ ಸಮ್ಮುಖವಾದಾಗ ಈಶ್ವರನಿಗೆ ಏಕರೂಪವಾಗಿದ್ದೇನೆ, ನಾನು ಬಹುರೂಪವಾಗಬೇಕು ಅಂತ ಇಚ್ಛೆಯಾಯಿತು. ಆಗ ಸೃಷ್ಟಿ ಆರಂಭವಾಯಿತು. ಈ ರೀತಿಯಿಂದ ಜೀವರುಗಳ ಕರ್ಮಗಳ ಅಧೀನವಾಗಿ ಸೃಷ್ಟಿ ಇರುತ್ತದೆ. ಈ ಸೃಷ್ಟಿ ಹೆಂಗಿರ್ತದಪ್ಪ ಅಂದ್ರೆ ಜೀವರುಗಳ ಕರ್ಮದ ಅಧೀನವಾಗಿ ಈ ಸೃಷ್ಟಿ ಇರ್ತದ. ಆ ಕರ್ಮಗಳ ನಿಮಿತ್ತವಾಗಿಯೇ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತವೆ. ಅದಕ್ಕೆ ಬ್ರಹ್ಮ ಮೊದಲೇನ್ ಮಾಡಿದ್ನಂತ, ಈ ಬ್ರಹ್ಮಾಂಡ ಆಟ ದೊಡ್ಡದು ಇದ್ದಿದ್ದಿಲ್ಲ, ಭಾರಿ ಇದ್ದಿದ್ದಿಲ್ಲ, ಇದು ಆಟಕಾಟ ಇತ್ತಿದು. 1,000 ಹೆಣ್ಣುಗಳಿಗೆ 1,000 ಗಂಡುಗಳಿಗೆ ಸೃಷ್ಟಿ ಮಾಡಿದ್ನಂತ. ಮಾಡಿ ನಿಮ್ ಕರ್ಮ ಶುರು ಮಾಡ್ರಿ ಅಂತೇಳಿ ನಾರದ ಎದಿ ಹೊಡ್ಕೊಂಡ್ಬಿಟ್ನಂತ. ಇವ್ರಿಗೆಲ್ಲ ಕರ್ಮ ಮಾಡ್ಲಕ್ಕ ಬಿಟ್ರ ಇವ್ರಿಂದ ಸಂತಾನ ಆಯ್ತಂದ್ರ ಆ ಜೀವಿಗಳ ಹಿಂದಿನ ಜನ್ಮದ ಭೋಗಗಳು ಅವುಗಳನ್ನ ಸೃಷ್ಟಿ ಮಾಡಿ ಈ ಜಗತ್ತಿನ ಬೆಳೆದು ದೊಡ್ಡದಾಗ್ತದಲ್ಲ ಇದು. ಇದು ಜಗತ್ತು ಮಿಥ್ಯಾ ಜಗತ್ತು, ಅಜ್ಞಾನದ ಜಗತ್ತು, ಇದೇ ಭಾರಿ ದೊಡ್ಡದಾಗ್ತದಲ್ಲ.
ಅದ್ರ ಸಲುವಾಗಿ ಜಗತ್ತು ದೊಡ್ಡದು ಮಾಡೋದು ಬೇಡ ಅಂತೇಳಿ ಅವ ಹೆಂಗಸರಿಗೆ ಒಯ್ದು 1,000 ಮಂದಿಗೆ ಒಂದ್ ಕಡೆ ತಪಸ್ಸಿಗೆ ಕುಂದಿರ್ಸಿದ್ನಂತ, ಗಂಡಸರಿಗೆ ಒಯ್ದು ಒಂದ್ ಕಡೆ ತಪಸ್ಸಿಗೆ ಕುಂದಿರ್ಸಿಬಿಟ್ನಂತ. ಅವರೆಲ್ಲರೂ ತಪಸ್ಸಿಗೆ ಕುಂತರಂತ. ಕುಂತ ಮೇಲೆ ನಾ ಸೃಷ್ಟಿ ಮಾಡಿಕೆ ಅವ್ರಿಗೆಲ್ಲ ಭೋಗ ಮಾಡ್ಲಕ್ಕ ಸೃಷ್ಟಿ ಮಾಡಿ ಕಳಿಸೀನಿ, ಅದ್ರಾಗ ಏನಾರ ಡೆವಲಪ್ಮೆಂಟ್ ಆಗ್ಯಾವೋ ಏನು ಅಂತೇಳಿ ಬ್ರಹ್ಮ ಅಣಿಕೆ ಹಾಕಿ ನೋಡಿದ್ರ ಏನು ಡೆವಲಪ್ಮೆಂಟ್ ಇಲ್ಲ. ಅವು ಒಂದ್ ಕಡೆ ಇವು ಒಂದ್ ಕಡೆ ತಪಸ್ಸಿಗೆ ಕೂತಿದ್ವು ಅಂತ. ಏನಾಯ್ತು ಯಾಕಡೆ ಅದು ಏನು ಅಂತ ಗೊತ್ತಲ್ಲಾರ್ದು ಆಯ್ತು. ಅವ್ ತಪಸ್ಸಿಗೆ ಕೂತು ತಪಸ್ಸಿಂದ ಖುಷಿ ಹತ್ತಿದ್ಮೇಲೆ ಯಾವುದು ಬೇಡ ನಮಗ ಅಂತೇಳಿ ಅವ್ ತಪಸ್ಸಿಗೆ ಕೂತ ಮತ್ತೊಂದ್ 1000 ಹೆಣ್ಣುಗಳು ಮತ್ತೊಂದ್ 1000 ಗಂಡುಗಳು ತಯಾರು ಮಾಡಿದ್ರು. ಮತ್ತೊಂದ್ ಸಾರಿ ನಾರದ ಅದೇ ಕೆಲಸ ಮಾಡಿದ್ ನಾವು. ಇವ್ರು ಯಾರು ಮಾಡ್ಲಕತ್ತಾರ? ಇವ್ರಿಗೆ ನಾವು ತಪಸ್ಸಿಗೆ ನಾವು ಸೃಷ್ಟಿ ಕಾರ್ಯದಲ್ಲಿ ಭಾಗವಹಿಸಲಿ ಅಂತೇಳಿ ಜೀವರುಗಳಿಗೆ ಸೃಷ್ಟಿ ಮಾಡಿದ್ರೆ ಇವ್ರಿಗೆ ತಪಸ್ಸಿಗೆ ಒಯ್ದು ಯಾರು ಕುಂದಿರ್ಸ್ಲಕತ್ತಾರತ್ತೆ ಆ ಬ್ರಹ್ಮಕ್ಕೆ ಗೊತ್ತಾಗಿದ್ದಿಲ್ಲ ಅಂತ. ಯಾವಾಗ ಈ ನಾರದ ಈ ಕಿತಾಪತಿ ಕೆಲಸ ಮಾಡ್ಲಕತ್ತಾನ ಅಂತ ಹೊತ್ತಾಗ ನೆಕ್ಸ್ಟ್ ಬ್ಯಾಚ್ ಸೃಷ್ಟಿ ಮಾಡೋದಕ್ಕಿಂತ ಮೊದಲು ಆ ಮಗನಿಗೆ ಇಲ್ಲಿ ತಂದು ಕಟ್ಟಿ ಹಾಕ್ರಿ ಅಂತೇಳಿ ನಾರದ ಕಟ್ಟಿ ಹಾಕಿ ಆ ಬ್ರಹ್ಮ ಸೃಷ್ಟಿ ಮಾಡಿ 1,000 ಗಂಡ 1,000 ಹೆಣ್ಮಕ್ಳಲ್ಲಿಂತ ಸೃಷ್ಟಿ ಚಾಲು ಮಾಡಿದ್ನಂತ. ಹೆಂಗದ ಇದೆಲ್ಲ ಕಥೆಗಳು? ಯಾಕ ಸಂತ ಮಹಾತ್ಮ ಆಧ್ಯಾತ್ಮ ಏನೇನದವ ಇವಕ್ಕೆಲ್ಲ ಕಟ್ಟಿ ಹಾಕಿ ಜಗತ್ತು ಬೆಳೀತದಂತ. ಅದೆಲ್ಲ ಸಾಂಕೇತಿಕವಾಗಿರ್ತದವು. ಅದಕ್ಕೆ ಈ ರೀತಿಯಿಂದಾಗಿ ಜೀವರುಗಳ ಕರ್ಮಗಳ ಅಧೀನವಾಗಿ ಸೃಷ್ಟಿ ಸ್ಥಿತಿ ಲಯ ನಡೆಯುತ್ತದೆ. ಇಷ್ಟು ತಿಳ್ಕೊಳ್ರಿ. ಸೃಷ್ಟಿನೂ ಆ ಕರ್ಮಗಳ ಅಧೀನ, ಸ್ಥಿತಿನೂ ಆ ಕರ್ಮಗಳ ಅಧೀನ, ಲಯನೂ ಆ ಕರ್ಮಗಳ ಅಧೀನ ಇರ್ತದೆ. ಯಾ ಕರ್ಮ ಅಂತಂದ್ರ ಹಿಂದಿನ ಸೃಷ್ಟಿಯ ಜೀವಿಗಳ ಕರ್ಮಗಳು. ಆ ಕರ್ಮಗಳ ಅಧೀನನೇ ಪ್ರಸ್ತುತ ಸೃಷ್ಟಿಯ ಜೀವರುಗಳ. ಈ ಜೀವರುಗಳಲ್ಲಿ ನಡೆಯುವ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಹಿಂದಿನ ಸೃಷ್ಟಿಯ ಜೀವರುಗಳ ಕರ್ಮಗಳ ಅಧೀನವಾಗಿ ಹಿಂದಿನ ಜನ್ಮದ ಪೆಟ್ರೋಲ್ ತಗೊಂಡು ಈ ಜನ್ಮಕ್ಕೆ ಹಾಕೊಳಕತ್ತೀರಿ. ಈ ಜನ್ಮದ ಕರ್ಮದ ಪೆಟ್ರೋಲ್ ಮುಂದಿನ ಜನ್ಮಕ್ಕೆ ಹಾಕೊಳ್ತೀರಿ. ಅದಕ್ಕೆ ಸೃಷ್ಟಿ ಯಾರ ಅಧೀನ ಅದ ಏನದ ಎಲ್ಲ ಹೇಳ್ಕೊತಾರ. ಸ್ವಲ್ಪ ನಿಮಗ ಅರ್ಥ ಆಗಿ ಧೈರ್ಯ ಬರ್ಲಕತ್ತಿರ್ಬೇಕನ್ನಿಸ್ತು. ಈಗ ನಾವು ಸಾಹಿತ್ಯವನ್ನ ಅಂಜಿಕೆ ಹೋಗ್ತದ, ಈಗ ಹೋಗೇ ಬಿಡ್ತದ. ನಮ್ ಕರ್ಮದ ಭೋಗ ಏನದ ಎಲ್ಲ ಮುಗಿದದ ಇಲ್ಲಿ ಅಂದಾಗ ಇಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅನ್ನೋದು ಚಂದ ಅರ್ಥ ಮಾಡ್ಕೊಂಡ್ಮೇಲೆ ಸಾವಿನ ಬಗ್ಗೆ ಅಂಜಿಕೆ ಬರ್ತದೇನ್ರಿ? ಎಲ್ಲರೇ ಬೆಂಗಳೂರಾಗ ಏನೇನ್ ಕೆಲಸ ಮಾಡ್ಬೇಕು ವಿಧಾನಸೌಧದಾಗ ಹೋಗಿ ಎಲ್ಲ ಕೆಲಸಗಳು ಮುಗಿದು ಆದ್ಮೇಲೆ ಅಲ್ಲಿ ಇರ್ಲಕ್ ಮನಸ್ಸು ಬರ್ತದೇನ್ರಿ? ಬೆಂಗಳೂರಾಗ ಯಾರಿಗಾರೆ ಆ ಮಿನಿಸ್ಟರ್ ಭೇಟಿ ಆಗ್ಬೇಕು, ಈ ಸೆಕ್ರೆಟರಿ ಭೇಟಿ ಆಗ್ಬೇಕು, ಮತ್ತಿಕೈ ಹಿಡ್ಕೊಂಡು ಒಡೆಯಾಡಿ ರೊಕ್ಕ ರೂಪಾಯಿ ಕೊಟ್ಟು ಕೆಲಸ ಎಲ್ಲ ಮಾಡಿ ಸಕ್ಸಸ್ ಆದ್ಮೇಲೆ ಊರಿಗೆ ಓಡಿ ಬರ್ಬೇಕನ್ನಿಸ್ತದ? ಏನು ಅಲ್ಲೇ ಮೆಜೆಸ್ಟಿಕ್ನಾಗ ತಿರುಗಾಡ ಅನಿಸ್ತದ ಇನ್ನೊಂದ್ ತಾಸು? ಹಂಗ ಇಲ್ಲಿ ಏನದ ಕರ್ಮದ ಫಲ ಭೋಗಗಳ ಬಗ್ಗೆ ಸರಿಯಾದ ಜ್ಞಾನ ಇರ್ಲಾರ್ದವನಿಗೆ ಇನ್ನ ಹಿಂದಿಟ್ಟು ಅದು ತಿನ್ಬೇಕು ಇದು ತಿನ್ಬೇಕು, ಅದು ಮಾತಾಡ್ಬೇಕು ಇದು ಮಾತಾಡ್ಬೇಕು, ಅದು ನೋಡ್ಬೇಕು ಇದು ನೋಡ್ಬೇಕು, ಬಲೆ ಆಸೆ. ಈ ರೀತಿಯಾದ ಬ್ರಹ್ಮಜ್ಞಾನ ಹೊಂದಿದವನಿಗೆ ಎಲ್ಲರ ಸಾವಿನ ಭಯ ಇರ್ಲಕ್ ಸಾಧ್ಯ ಅದೇನು? ಕರ್ಮ ಫಲದ ಭೋಗ ವಿಮುಖ ಆಗಿ ಸಂಪೂರ್ಣ ಭೋಗ ಏನ್ ಕೊಡಬೇಕು ಕೊಟ್ಟು ಅದು ವಿಮುಖ ಆದಾಗ ಅಲ್ಲಿ ನಮ್ಗ ಪ್ರಳಯ ಆಗ್ತದ ಅಂದತ್ನಾಗ ಅದ್ರದ್ದು ಏನಾಗ್ತದ ಪ್ರೋಸೆಸ್ ಅನ್ನೋದು ಸರಿಯಾಗಿ ತಿಳಿದ ಮೇಲೆ ಅದಕ್ಕೆ ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನು ಅರಿಯರು. ನಮ್ಮವರಿಗೆ ಸಾವು ಅಂದ್ರೆ ಏನಂತೆ ಗೊತ್ತಿಲ್ಲ, ನಮಗೆ ಸಾವೇ ಇಲ್ಲ ಅಂತೇಳಿ ಬಸವಣ್ಣವ್ರದೊಂದು ವಚನ. ಎಲ್ಲದ ಸಾವು? ನಿಮ್ದೇನು ಭೋಗ ಮಾಡ್ಬೇಕು ಅಟ್ ಭೋಗ ಮಾಡಿ ಹೋಟೆಲ್ನಾಗ ಹೋಗಿ ಆರ್ಡರ್ ಮಾಡಿರಿ, ಏನೋ ಒಂದು ಅದು ತಗೊಂಬ ಇದು ತಗೊಂಬ ಅಂತೇಳಿ ಎಲ್ಲ ತಂದು ಇಟ್ರು, ತಿನ್ನೋದು ಮುಗೀತು. ತಿನ್ನೋದು ಮುಗಿದ್ಮೇಲೆ ಅದೇ ಕುರ್ಚಿ ಮೇಲೆ ಕುಂದಿರ್ತೀನಿ ಅಂದ್ರೆ ಹಿಂದಲ್ಲಿ ಹೊರಗೆ ಕಿವ್ ಕೂತಿರ್ತಾರ ಮಂದಿ. ನಿಮ್ದಾಯ್ತು ಅಂತಂದ್ರೆ ನಡ್ರಪ್ಪ ಮತ್ ಬೇರೆಯವ್ರಿಗೆ ಕರಿತೀವಿ ಅಂತಾರ. ಹಂಗಿರ್ತಾರ. ಹಂಗಾಗಿ ಇನ್ನ ಈ ಪ್ರಳಯಕ್ಕೆ ಸಂಬಂಧಪಟ್ಟಂತ ವಿಚಾರ ಇನ್ನ ಡೀಟೇಲ್ ಆಗಿ ಹೋಗೋಣ. ಇವತ್ತೊಂದು ಚೂರಾದ್ರೂ ಧೈರ್ಯ ಬಂತ ಇಲ್ಲ ಸಾವಿನ ಬಗ್ಗೆ? ಸಾವು ಅಂದ್ರೆ ಏನಿಲ್ಲ, ಇಲ್ಲಿ
ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಫಲ ಕೊಡುವುದನ್ನು ಸಂಪೂರ್ಣ ಮುಗಿಸಿ ಅವು ಸಮ್ಮುಖ ಇದ್ದಾಗ ನಮ್ಮದು ಸೃಷ್ಟಿಯಾಗ್ಯದ. ಅದ್ರ ಫಲ ಎಲ್ಲ ಕೊಟ್ಟು ಅವು ವಿಮುಖ ಆದಾಗ ನಮಗೆ ಸಾವು ಅಂತಂದ್ರೇನು? ಅಲ್ಲಿ ನಮ್ಮ ಕೆಲಸ ಇಲ್ಲ, ನಮ್ಮ ಎಲ್ಲಿಂದ ಬಂದೀವಿ ಮತ್ತೆ ಅಲ್ಲಿಗೆ ಹೋಗ್ತೀವಿ ನಾವು ಅನ್ನೋಂಥದಕ್ಕೆ ಸಾವು ಅಂತಾರೆ. ಎಲ್ಲಿಂದ ಬಂದೀವಿ ಅಲ್ಲಿಗೆ ಹೋಗೋದಕ್ಕೆ ಸಾವು. ಮತ್ತಿನೇನಿಲ್ಲ. ಸಾವು ಅಂದ್ರೆ ಏನು ಅನ್ನೋದು ಒಳ್ಳೆ ವ್ಯಾಖ್ಯಾನ ಸಿಗ್ತದೆ ಈ ಪಾಠ ಮುಗಿಯೋದ್ರಾಗೆ, ಪ್ರಳಯಕ್ಕೆ ಸಂಬಂಧಪಟ್ಟಂತೆ. ಓಕೆ, ಮುಂದಿಂದು ನಾಳೆ ಹೇಳೋಣ. ನಾಳೆಗೆ ಇದು ಮುಗಿಸೋಣ. ಇದು ಪ್ರಳಯದ ಮುಗಿಸಿ ಮತ್ತೆ ನಾಳೆ ಜೀವನ ಸ್ವರೂಪ, ಈಶ್ವರಂದು ಮುಗಿತು, ಮಾಯದ ಮುಗಿತು, ಮುಂದೆ ಜೀವನ ಸ್ವರೂಪದ ಬಗ್ಗೆನೂ ಹೇಳ್ತಾರೆ. ಅದು ಮತ್ತೆ ಮುಂದುವರಿಸಿ ಕೇಳೋಣ. ಇವತ್ತಿನ ಪಾಠ ಏನು ಹೊಸ ವಿಷಯ ಖುಷಿ ಕೊಡ್ತಾ? ಏನು ಮೊದಲೇ ಗೊತ್ತಿತ್ತ? ಮೊದಲೇ ಗೊತ್ತಿತ್ತು. ವಿಚಾರ ಚಂದ್ರೋದಯ ಓದಿದ್ದೆ ಇಲ್ಲಿ ದೊಡ್ಡದು ಮಾಡಿ ಹೇಳಕತ್ತಾರ ಅಷ್ಟೇ. ವಿಚಾರ ಚಂದ್ರೋದಯದಾಗ 2ನೇ ತರಂಗದಾಗೆ ಓದಿರಿ ನೀವು ಇದನ್ನು, ಕಲಾ 2ನೇ ಕಲಾದೊಳಗೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ. ಮುಂದೆ ಏನ್ ಮಾಡ್ತೀರಿ ನೋಡ್ರಿ, ನಿಮ್ ಕಾರ್ಯಕ್ರಮ ಏನು ಅನಿಸ್ತೀರಿ ನೋಡ್ರಿ. ಇಲ್ಲಿವರೆಗೆ ನಮಗೆಲ್ಲ ಇತಿಹಾಸದಲ್ಲಿ ಬರ್ತಕ್ಕಂಥ ವಿಷಯವನ್ನ, ಸೃಷ್ಟಿ ಸ್ಥಿತಿ ಲಯಗಳನ್ನು ಕುರಿತು ಸುಂದರವಾಗಿ ನಮಗೆ ತಿಳಿಸಿಕೊಟ್ರು. ಈಶ್ವರನಲ್ಲಿ ಚೇತನ ಮಾಯೆ, ಅದು ನಿಮಿತ್ತ ಕಾರಣ ಅಂತ ತಿಳ್ಕೋಬೇಕು. ಜಡ ಮಾಯೆ ಉಪಾದಾನ ಕಾರಣ ಅಂತ ತಿಳ್ಕೋಬೇಕು. ಈ ಸೃಷ್ಟಿ ಚೇತನ ಮಾಯೆ ಮತ್ತು ಜಡ ಮಾಯೆ ಎಂಬ 2 ಸ್ವರೂಪ ಇದ್ದರೂ ಕೂಡ ಇವೆರಡೂ ಒಂದೇ ಅದಾವ. ಬೆರೆಸಿ ಕೂಡಿಸದ, ಬೇರ್ಪಡಿಸಿದ, ಅಗಲಿಸದ ಸ್ಥಿತಿ ಒಳಗದ. ಜಾಗೃತ ಸ್ಥಿತಿ ಅಂದ್ರೆ ನಿದ್ದೆಯಿಂದ ಹೇಳುವುದು ಸೃಷ್ಟಿ. ಬಾಲ್ಯ, ಯೌವನ, ಮುಪ್ಪು ಇವುಗಳೆಲ್ಲ ಸೃಷ್ಟಿ ಸ್ಥಿತಿ ಲಯಗಳ ಒಂದೊಂದು ಹಂತ. ನಿದ್ರೆಗೆ ಜಾರುವುದೇ ನಿತ್ಯ ಪ್ರಳಯ. ಈ ನಿತ್ಯ ಸೃಷ್ಟಿ ಸ್ಥಿತಿ ಲಯಗಳೆಲ್ಲಕ್ಕೂ ಕರ್ಮ ಅಕರ್ಮಗಳೇ ಉಪಾದಾನ ಕಾರಣ. ಮತ್ತು ಈ ಹಲವು ಪ್ರಳಯಗಳ ನಂತರ ಜೀವಿ ಆಯುಷ್ಯ ಕೊನೆ ಕ್ಷಣದ ನಂತರ ಆ ಲಯವೇ ಮಹಾಪ್ರಳಯ ಅನಿಸ್ಕೋತ, ಅದೇ ಮರಣ ಅನಿಸ್ಕೋತದ. ಜೀವನ, ಈಶ್ವರನ ಸೃಷ್ಟಿಗೆ ಜೀವನೇ ಕಾರಣ, ಜೀವನ ಸೃಷ್ಟಿಗೆ ಅವನ ಕರ್ಮಗಳೇ ಕಾರಣ. ಈಶ್ವರನು ಜೀವನಿಗೆ ಪೂರ್ವ ಜನ್ಮದ ಕರ್ಮದ ಫಲಗಳನ್ನು ಕೊಡಲಿಕ್ಕೆ ಪ್ರಮುಖ ಆದಾಗ ಸೃಷ್ಟಿ ಆಗ್ತದೆ. ಇಲ್ಲಿ ಈಶ್ವರ ಅಂದ್ರೆ ಖಾನಾವಳಿ ಮಾಲಿಕ್ಕಿದ್ದಂಗೆ, ಜೀವಿ ಅಂದ್ರೆ ಊಟಕ್ಕೆ ಬಂದ ಖಾನಾವಳಿ ಗಿರಾಕಿ ಇದ್ದಂಗೆ. ಪೂರ್ವಜನ್ಮ ಕರ್ಮದ ಫಲವು ಕೊಡಲಿಕ್ಕೆ ವಿಮುಖವಾದಾಗ ಪ್ರಳಯವಾಗ್ತದೆ. ಉದಾಹರಣೆಗೆ ಪ್ಲೇಟ್ನಲ್ಲಿ ನೀಡಿದಂತಹ ಪದಾರ್ಥ ತೀರದ ಮೇಲೆ ನೀಡುವಾತ ಅಡಿಗೆ ಮನೆಯ ಒಳಗೆ ಹೋದ್ರೆ ಊಟ ಮಾಡುವಾತ ಎದ್ದು ಹೊರಗೆ ಹೋಗಿರ್ತಾನೆ. ಇದೇ ಪ್ರಳಯ ಅನ್ನುವಂತಹ ಒಂದು ವಿಷಯವನ್ನು ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಂತ, ಮತ್ತಷ್ಟು ನಮ್ಮ ಮನಸ್ಸಿನಲ್ಲಿ ಗಟ್ಟಿಗೊಳ್ಳುವಂತೆ ಮಾಡಿದಂತ ಸದ್ಗುರುಗಳಿಗೆ ಅಂತ ಧನ್ಯವಾದಗಳನ್ನು. ಓಂ ಶಾಂತಿ ಶಾಂತಿ. ಕಟಿ ಮುಗೀತು ಅಂತಂದ್ರೆ ನನ್ನ ಭೋಗಗಳೆಲ್ಲ ಮುಗಿದು ಅಂತ ಇಲ್ಲಿ ಒಂದು ನಾನೇನು ಅನುಭವಿಸ್ಬೇಕು ಎಲ್ಲ ಅನುಭವಿಸೋದು ಮುಗೀತು ನಂದು ಅಂತ ತಿಳ್ಕೊಂಡ್ರೆ ಅದೇ ಪ್ರಳಯ. ಇಷ್ಟು ಸುಂದರವಾಗಿ ಯಾವ ಗ್ರಂಥದೊಳಗೆ ಯಾರೂ ಇಷ್ಟು ಸರಳವಾಗಿ ತಿಳಿಸಿಲ್ಲ. ಓಕೆ, ಮುಂದೇನು ಮಾಡ್ತೀರಿ ಮಾಡ್ರಪ್ಪ. ಒಳ್ಳೆಯದಾಗಲಿ.